ಪಾವಯೇತ್ ಸ್ಮರತಃ ಸತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಮತ್ ಸತ್ಯಾತ್ಮತೀರ್ಥ ಸ್ವಾಮಿ ಶ್ರೀಪಾದಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿವಸ ಮಹಾನುಭಾವರಾದಂತಹ ವ್ಯಾಸರಾಜ ಗುರುಸಾರ್ವಭೌಮರ ಮಧ್ಯಾರಾಧನ. ಏನು ವಿಶೇಷ ಅಂತಂದರೆ, ಪ್ರತಿನಿತ್ಯದಲ್ಲೂ ಕೂಡ ಗುರುಗಳ, ತತ್ವಾಭಿಮಾನಿ ದೇವತೆಗಳ ಮತ್ತು ಮುಖ್ಯಪ್ರಾಣದೇವರು ಲಕ್ಷ್ಮೀದೇವಿ ದೇವರ ನಾಮಸ್ಮರಣೆಯನ್ನು, ನಾಮ ಸಂಕೀರ್ತನೆಯನ್ನು ಪ್ರತಿನಿತ್ಯದಲ್ಲೂ ಕೂಡ ಮಾಡಬೇಕು. ಅದರಲ್ಲಿ ಅವರ ಆರಾಧನಾ ದಿನದಲ್ಲಿ ಅವರ ಜನ್ಮತಿಥಿ ಇರ್ತದೆ, ವರ್ಧಂತಿ ಇರ್ತದೆ, ಆರಾಧನಾ ದಿನ ಮತ್ತು ಆಶ್ರಮವನ್ನು ಸ್ವೀಕಾರ ಮಾಡಿದ ದಿನ ಇತ್ಯಾದಿ ದಿನಗಳಲ್ಲಿ ಇನ್ನೂ ವಿಶೇಷವಾಗಿ ನಾವು ಅವರ ನಾಮಸ್ಮರಣೆಯನ್ನು, ಅವರ ಮಹಿಮೆಯನ್ನು ತಿಳಿದುಕೊಂಡು ಅವರು ಜೀವನದ ಉದ್ದಕ್ಕೆ ತಾವು ಭೂಮಿಯಲ್ಲಿ ಅವತಾರ ಮಾಡಿದ್ರಿಂದ ಹಿಡಿದುಕೊಂಡು ವೃಂದಾವನವನ್ನು ಪ್ರವೇಶ ಮಾಡುವ ತನಕ ಎಷ್ಟು ನಿಷ್ಠೆಯಿಂದ ಸಾಧನೆಯನ್ನು ಮಾಡಿದ್ದಾರೆ ಅಂತನ್ನೋದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಾವು ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆದರೂ ನಾವು ಆ ಎಲ್ಲ ಒಳ್ಳೆಯ ಕರ್ಮಗಳನ್ನು ಅಳವಡಿಸಿಕೊಂಡು ನಾವು ಸಾಧನೆಯನ್ನು ಮಾಡಿದರೆ ನಮಗೆ ಶ್ರೇಯಸ್ಸು ಉಂಟಾಗತ್ತೆ ಅಂತ ರೀತಿಯಾಗಿ ಎಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಗುರುರೀತಿ ಜಪತೋ ನಾಸ್ತಿ ಪಾತಕಂ. ಗುರು ಅಂತ ಈ ರೀತಿಯಾಗಿ ನಾವು ಜಪ ಮಾಡಿದರೆ ಅದರಿಂದ ಪಾಪ ಪರಿಹಾರ ಆಗತ್ತಂತೆ. ಯಾಕೆ ಅಂತಂದರೆ, ಗುರು ಅಂತ ಯಾರನ್ನು ಕರೀತಾರೆ ಅಂತಂದರೆ, ಯಾರು ಪಾಪವನ್ನು ಅಂತಂದರೆ ಪಾಪಗಳ ಸಮೂಹವನ್ನು ನಾಶ ಮಾಡ್ತಾರೋ ಅವರೇ ಗುರುಗಳು. ಗುರುಗಳು ಪಾಪವನ್ನು ಕಳೀತಾರಂದರೆ ಏನು ಒಳಗೆ ಹೋಗಿ ನಮ್ಮ ಪಾಪವನ್ನು ಕಳೀತಾರೆ ಅಂತಂದರೆ ಒಳಗಡೆ ಹೋಗಿರೋ ಪಾಪವನ್ನು ತೆಗೆದು ಹಾಕ್ತಾರೆ ಅಂತ ಅರ್ಥ ಅಲ್ಲ. ಪಾಪ ಹೋಗಬೇಕಾದರೆ ಪುಣ್ಯ ಬರಬೇಕು. ಪುಣ್ಯ ಸಂಪಾದನೆ ಆಗಬೇಕಾದರೆ ಪುಣ್ಯವಂತವಾದಂತಹ ಕೆಲಸಗಳನ್ನು ಮಾಡಬೇಕು. ಆ ಕೆಲಸಗಳು ಯಾವುದು ಅಂತಂದರೆ ಹರಿನಾಮ ಸ್ಮರಣೆ ಮಾಡಬೇಕು, ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಬೇಕು, ಪರಮಾತ್ಮನ ಎಲ್ಲ ಮಹಿಮೆಯನ್ನು ತಿಳಿಸುವಂತಹ ಶಾಸ್ತ್ರಗಳ ಅಧ್ಯಯನ ಆಗಬೇಕು. ಇತ್ಯಾದಿಗಳನ್ನು ಆಗಬೇಕು ಅಂತಂದರೆ ಅದನ್ನು ಬೋಧಿಸುವಂಥವರು ಗುರುಗಳೇ. ಅಂತಹ ಗುರುಗಳು ಯಾಕೆ ಬೇಕು ಅಂತಂದರೆ, ಪಾಪ ಕಳೀಲಿಕ್ಕಾಗಿ ಬೇಕಾದಂತಹ ಪುಣ್ಯ ಸಂಪಾದನೆ ಆಗಬೇಕು. ಪುಣ್ಯ ಸಂಪಾದನೆ ಆಗಬೇಕಾದರೆ ಅದಕ್ಕೆ ಬೇಕಾದಂತಹ ಮಾರ್ಗದರ್ಶಕರು ಬೇಕು. ಆ ಮಾರ್ಗದರ್ಶಕರು ಯಾರೋ ಅಲ್ಲ, ಇವತ್ತಿನ ಕಥಾನಾಯಕರಾದಂತಹ ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರು. ಈ ಮಹಾನುಭಾವರು ತಮ್ಮ ಜೀವನದ ಉದ್ದಕ್ಕೂ ಕೂಡ ಮಾಡಿರತಕ್ಕಂತಹ ಸಾಧನೆಗಳು ಏನು ಗೊತ್ತಾ? ಒಂದೇ ಮಾತಿನಲ್ಲಿ ಅವರ ಸಾಧನೆ ಏನು ಇಷ್ಟೇ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಅವರ ಸಾಧನೆ ಯಾವ ಕ್ರಮದಲ್ಲಿತ್ತು ಅಂತಂದರೆ, ಯಾವಾಗಲೂ ಕೂಡ ಸಜ್ಜನರಿಗೆ ಉಪಕಾರವನ್ನು ಮಾಡೋದು, ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡೋದು, ಎಲ್ಲ ಕಡೆಯೂ ಕೂಡ ಮಧ್ವ ಸಿದ್ಧಾಂತವನ್ನು ಸ್ಥಾಪನೆ ಮಾಡೋದು, ಅದ್ವೈತಿಗಳನ್ನು ಮಿಕ್ಕಿದ ಎಲ್ಲ ಅನ್ಯಮತಸ್ಥರನ್ನೆಲ್ಲರನ್ನು ಕೂಡ ಇದು ಯಾವುದೂ ಕೂಡ ತತ್ವನೇ ಅಲ್ಲ. ತತ್ವ ಅಂತಂದರೆ ಶ್ರೀಮನ್ ಮಧ್ವಾಚಾರ್ಯರು ಸ್ಥಾಪನೆ ವಾಯುದೇವರ ಅವತಾರರಾದಂತಹ ಶ್ರೀಮನ್ ಮಧ್ವಾಚಾರ್ಯರು ಸಮರ್ಥನೆ ಮಾಡಿರ್ತಕ್ಕಂತಹ ತತ್ವಗಳೇ ತತ್ವ ಅಂತ ಈ ರೀತಿಯಾಗಿ ತತ್ವವಾದವನ್ನು ಮಾಡೋದು, ಶಾಸ್ತ್ರಾರ್ಥಗಳ ಪ್ರವಚನವನ್ನು ಮಾಡೋದು, ವಿದ್ಯಾರ್ಥಿಗಳಿಗೆ ಶಾಸ್ತ್ರಾರ್ಥವನ್ನು ಬೋಧನೆ ಮಾಡೋದು, ಸ್ವಯಂ ಅವರ ಅಧ್ಯಯನ ಅವಲೋಕನಗಳನ್ನು ಮಾಡೋದು, ಎಲ್ಲ ಜನರಿಗೆ ಉಪಕಾರವನ್ನು ಮಾಡೋದು. ಪ್ರತಿನಿತ್ಯದಲ್ಲೂ ಕೂಡ ತಾವು ದಾರಿ ಉದ್ದಕ್ಕೂ ಕೂಡ ಜೀವನದ ಉದ್ದಕ್ಕೂ ಕೂಡ ಮಾಡಿರತಕ್ಕಂತಹ ಸಾಧನೆ ವ್ಯಾಸರಾಜ ಗುರು ಸಾರ್ವಭೌಮರು ಇದೆ. ಆ ನಿಟ್ಟಿನಲ್ಲಿ ವ್ಯಾಸರಾಜರ ಜೀವನದ ಚರಿತ್ರೆಯನ್ನು ತಿಳಿದುಕೊಂಡು ನಾವು ಕೂಡ ಅವರ ಹಾಗೆ ನಾವು ಸಾಧನೆ ಮಾಡೋದು ತುಂಬ ಅದು ಕನಸಿನಲ್ಲೂ ಕೂಡ ನಾವು ಅವರ ಸಾಮ್ಯವನ್ನು ಹೊಂದಿಸಿಕೊಳ್ಳಿಕ್ಕಾಗೋದಿಲ್ಲ. ಅಂತಹ ಮಹಾನುಭಾವರು ಅವರು ಮಾಡಿರತಕ್ಕಂಥ ಸಾಧನೆಯನ್ನು
ಸ್ವಲ್ಪ ನಾವು ತಿಳಿದುಕೊಂಡು ಸ್ವಲ್ಪ ಆದರೂ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಪರಮಾತ್ಮ ಖಂಡಿತ ನಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ ಅಂತನ್ನುವಂತಹ ವಿಚಾರ ಇಟ್ಟುಕೊಂಡು ಈ ವ್ಯಾಸರಾಜರು ಯಾರು, ಏನು ಅವರ ಚರಿತ್ರೆ ಏನು ಅಂತಂದರೆ, ಪ್ರಹ್ಲಾದಸ್ಯಾವತಾರೋಸೌ ಅಹೀಂದ್ರಾನುಪ್ರವೇಶವಾನ್ ತೇನ ತತ್ಸೇವಿನಾಂ ನೃಣಾಂ ಸರ್ವಮೇತದ್ ಭವೇದ್ಧ್ರುವಂ ಅಂತ ಈ ರೀತಿಯಾಗಿ ಅವರ ಶಿಷ್ಯರಾದಂತಹ ಆಶ್ರಮ ಶಿಷ್ಯರು ಮತ್ತು ವಿದ್ಯಾಶಿಷ್ಯರಾದಂತಹ ವಿಜಯೀಂದ್ರ ತೀರ್ಥರು ವ್ಯಾಸರಾಜರ ಸ್ತೋತ್ರವನ್ನು ಮಾಡಬೇಕಾದಾಗ ಹಿಂದೆ ಏನು ದ್ವಾಪರ ಯುಗದಲ್ಲಿ ಆ ನರಸಿಂಹದೇವರ ಅವತಾರ ಆದಾಗ ಪ್ರಹ್ಲಾದರಾಜರಂತೇನಿದ್ರಲ್ಲ, ಪರಮಾತ್ಮನ ಅತ್ಯಂತ ಭಕ್ತರು ಪ್ರೀತಿಪಾತ್ರರಾದಂತಹ ಯಾವ ಪ್ರಹ್ಲಾದರಾಜರಿದ್ರಲ್ಲ, ಆ ಪ್ರಹ್ಲಾದರಾಜರೇನೇ ಮುಂದೆ ವ್ಯಾಸರಾಜರಾಗಿ ಅವತಾರ ಮಾಡಿದ್ದಾರೆ. ಪ್ರಹ್ಲಾದಸ್ಯಾವತಾರೋಸೌ, ಪ್ರಹ್ಲಾದರಾಜರ ಅವತಾರ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂತಹ ಮಹಾನುಭಾವರು ಸೀತಾಬಾಯಿ ಹಾಗೂ ರಾಮಾಚಾರ್ಯ ದಂಪತಿಗಳಿಗೆ ತುಂಬ ವರ್ಷ ಸಂತಾನ ಇರಲಿಲ್ಲ, ಮಕ್ಕಳಾಗಿರಲಿಲ್ಲ. ತುಂಬ ಅವರಿಗೆ ಬೇಜಾರಾಗ್ತಿತ್ತು. ಎಲ್ಲರಿಗೂ ಕೂಡ ಊರಲ್ಲಿ ಮಕ್ಕಳಿದ್ದಾರೆ, ಎಲ್ಲ ಮಕ್ಕಳು ಆಟ ಆಡ್ತಾರೆ. ಮಕ್ಕಳಂದರೆ ಸಾಧಾರಣವಾಗಿ ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳಿಗೆ ಊಟ ಮಾಡಿಸೋದು, ಮಕ್ಕಳನ್ನ ಲಾಳಿಸೋದು, ಪಾಲಿಸೋದು, ಆ ಆನಂದ ತಂದೆ ತಾಯಿಗಳಿಗೆ ಸ್ವಲ್ಪ ಕಷ್ಟದ, ಅದು ಯದ್ಯಪಿ ಕಷ್ಟ ಆದರೂ ಕೂಡ ಅದೊಂಥರ ಸುಖವಾಗಿರ್ತದೆ. ಆ ರೀತಿ ಮಕ್ಕಳನ್ನು ಪಡಿಬೇಕು, ಈ ಕಡೆ ವಂಶ ಉದ್ಧಾರ ಆಗಬೇಕು, ಜೊತೆಗೆ ಬಹಳ ದಿನಗಳವರೆಗೆ ಗಂಡ ಹೆಂಡತಿ ಇಬ್ಬರೇ, ಸಂತಾನನೇ ಇರಲಿಲ್ಲ. ಆ ತೊಂದರೆ ಇತ್ತು. ಆ ತೊಂದರೆ ಇದ್ದಾಗ ಸರಿ ಆಯಿತು ಅಂತ ಕಾಯ್ತಾಯಿದ್ರು. ಆವಾಗ ಆ ಊರಿಗೆ ಸಂಚಾರ ಕ್ರಮೇಣ ಬ್ರಹ್ಮಣ್ಯ ತೀರ್ಥರು ಆ ಊರಿಗೆ ಬಂದರು. ಬನ್ನೂರು ಅಂತ ಗ್ರಾಮ, ಆ ಬನ್ನೂರು ಗ್ರಾಮಕ್ಕೆ ಬಂದರು. ಬಂದಾಗ ಅಲ್ಲಿ ಬ್ರಹ್ಮಣ್ಯ ತೀರ್ಥರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ತುಂಬ ವರ್ಷಗಳವರೆಗೆ ನಮಗೆ ಸಂತಾನ ಆಗಲಿಲ್ಲ, ಸಂತಾನ ಬೇಕಾಗಿದೆ, ಒಂದು ಒಳ್ಳೆಯ ಕೂಸಾಗಬೇಕಾಗಿದೆ, ನೀವು ದಯಪಾಲಿಸಬೇಕು, ಅನುಗ್ರಹ ಮಾಡಬೇಕು ಅಂತ ರೀತಿಯಾಗಿ ದೈನ್ಯದಿಂದ ಆ ದಂಪತಿಗಳು ಹೋಗಿ ಆ ಬ್ರಹ್ಮಣ್ಯ ತೀರ್ಥರ ಹತ್ರ ಪ್ರಾರ್ಥನೆಯನ್ನು ಮಾಡಿದಾಗ ಬ್ರಹ್ಮಣ್ಯ ತೀರ್ಥರು ಒಂದು ಕ್ಷಣ ಆಲೋಚನೆ ಮಾಡ್ತಾರಂತೆ. ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಸ್ವಲ್ಪ ಕಾಲವರೆಗೆ ಈ ರೀತಿ ಧ್ಯಾನವನ್ನು ಮಾಡಿ ಮಂತ್ರಾಕ್ಷತೆಯನ್ನು ಕೊಡ್ತಾರಂತೆ. ಈ ಹಿನ್ನೆಲೆ ಆಲೋಚನೆ ಮಾಡಿದಾಗ ನಾವೇನು ಆಲೋಚನೆ ಮಾಡಬೇಕಂತಂದರೆ, ನೋಡ್ರಿ, ಯಾರಾದರೂ ಒಬ್ಬ ಉತ್ತಮರು ಅವತಾರ ಮಾಡಬೇಕಾದ್ರೆ, ಮಹಾನುಭಾವರು ಅವತಾರ ಮಾಡಬೇಕಾದರೆ ಸ್ವಲ್ಪ ತಡ ಆಗತ್ತೆ. ಯಾಕೆ ಅಂತಂದರೆ, ಆ ಮಹಾನುಭಾವರನ್ನು ಆ ಗರ್ಭದಲ್ಲಿ ಧಾರಣೆ ಮಾಡಬೇಕಾದ್ರೆ ಆ ಹೆಣ್ಣಿಗೆ ಪುಣ್ಯ ಬೇಕು, ಆ ದಂಪತಿಗಳಿಗೆ ಪುಣ್ಯ ಸಂಪಾದನೆ ಆಗಬೇಕು. ಸುಮ್ಮನೆ ನಾವು ಮದುವೆ ಆಯಿತು, ಮಕ್ಕಳಾಯಿತು ಅಂತ ರೀತಿಯಾಗಿ ಆಗೋದಲ್ಲ. ಉತ್ತಮ ಸಂತಾನ ಆಗಬೇಕು, ಸತ್ಸಂತಾನ. ಅದಕ್ಕೆ ಎಲ್ಲ ಶಾಸ್ತ್ರದಲ್ಲಿ ಮಾತಂತಾರೆ ಸತ್ಸಂತಾನ ಅಂತ. ಸತ್ಸಂತಾನ ಅಂತಂದರೆ ಏನು ಅಂತಂದರೆ ಸಜ್ಜನಿಕೆ. ಆ ಹುಟ್ಟಿರತಕ್ಕಂತಹ ಕೂಸಿನಲ್ಲಿ ಸಜ್ಜನಿಕತೆ ಇರಬೇಕು. ಸಜ್ಜನಿಕತೆ ಅಂದರೆ ಏನ್ರಿ ಅಂತಂದರೆ ನಡವಳಿಕೆಯಲ್ಲಿ ಸಜ್ಜನಿಕತೆ. ಯಾವುದನ್ನು ಕೂಡ ವ್ಯಾಪಾರವನ್ನಾಗಿ ಇಟ್ಕೊಳ್ಳೋದಲ್ಲ. ಅವ್ರು ನಂಗೇನು ಮಾಡಿಲ್ಲ, ನಾನು ಯಾಕೆ ಅವ್ರಿಗೆ ಮಾಡೋದು, ಅವ್ರು ನಂಗೇನು ಕೊಟ್ಟಿಲ್ಲ, ನಾನು ಯಾಕೆ ಅವ್ರಿಗೆ ಕೊಡೋದು, ಈ ರೀತಿಯಾಗಿ ಯಾರೋ ಒಬ್ರೇನೋ ಮಾಡಬೇಕು, ಅದರಿಂದ ಯಾರನ್ನೇನಾದರೂ ಮಾಡಿದ್ರೇ ನಾ ಮಾಡಬೇಕು, ಯಾರನ್ನೇನೋ ಕೊಟ್ಟರೇನೆ ನಾ ಕೊಡಬೇಕು ಅನ್ನುವಂತಹ ಭಾವನೆ ಇದ್ದವರು ಸಜ್ಜನರಲ್ಲ. ಯಾಕೆ ಅಂತಂದರೆ ಈ ಜನ್ಮದಲ್ಲಿ ಇಲ್ಲಿ ಬಂದ ಮೇಲೆ ಸಿಕ್ಕಿರ್ತಕ್ಕಂಥದ್ದು ಯಾವುದೂ ನಮ್ಮದಲ್ಲ. ಯಾವುದು ನಮ್ಮದು? ನಾವು ಬರಬೇಕಾದಾಗೂ ಏನು ತೊಗೊಂಬರೋದಿಲ್ಲ, ಹೋಗಬೇಕಾದಾಗ ಏನು ತೊಗೊಂಡು ಹೋಗೋದಿಲ್ಲ. ಎಲ್ಲ ಇಲ್ಲಿ ಬಂದ ಮೇಲೇ ಕಷ್ಟಪಟ್ಟು ಸಂಪಾದಿಸಿದ್ದು ಹೋಗ್ತಾ ಹೋಗ್ತಾ ಬಿಟ್ಟು ಹೊಟ್ಟೋಗೋದು. ಕೊಟ್ಟು ಹೋದರೆ ಪುಣ್ಯ ಇದೆ, ಬಿಟ್ಟು ಹೋದರೆ ಪಾಪ ಇದೆ. ಯಾಕೆ ಅಂತಂದರೆ ಕೊಟ್ಬಿಟ್ಟು ಹೊಟ್ಟೋದ್ರೆ ಪುಣ್ಯ ಇರುತ್ತೆ, ಹೋಗ್ತಾ ಹೋಗ್ತಾ ಕೊಟ್ಟು ಹೋಗ್ಬೋದು, ತೊಗೊಂಡು ಹೋಗ್ಬೋದು. ಬಿಟ್ಟು ಹೋದರೆ ತೊಗೊಂಡು ಹೋಗೋಕ್ಕಾಗಲ್ಲ, ಏನು ಸಂಪಾದನೆ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಸಜ್ಜನಿಕತೆ ಹೇಗಿರಬೇಕು ಅಂತಂದರೆ ಆ ರಕ್ತದ ನಾಳದಲ್ಲಿ ಹರಿಬೇಕು. ನಡವಳಿಕೆಯಲ್ಲಿ ಸಜ್ಜನಿಕತೆ ಇರಬೇಕು. ಅದೇ ಸತ್ಸಂತಾನ. ಈ ರೀತಿ ಸತ್ಸಂತಾನ ಆಗಬೇಕಾದ್ರೆ ಪುಣ್ಯ ಬೇಕು.
ಆ ಪುಣ್ಯ ಒದಗಲಿಕ್ಕೋಸ್ಕರನೇ ಅಷ್ಟು ವರ್ಷಗಳ ಕಾಲ ಪರಮಾತ್ಮ ಸಂತಾನವನ್ನು ಕೊಡಲಿಲ್ಲ. ಯಾವಾಗ ಬ್ರಹ್ಮಣ್ಯ ತೀರ್ಥರು ಬಂದರೋ ಆವಾಗ ಇವರಿಗೆ ಆಯಿತು, ಇವರ ಪುಣ್ಯ ಎಷ್ಟುವರೆಗೆ ಹೇಗೆ ಟ್ಯಾಂಕಲ್ಲಿ ಎಷ್ಟು ನೀರು ತುಂಬಿದರೆ ನಮಗೆ ಇವತ್ತಿನ ದಿನಕ್ಕೆ ಮನೆಗೆಲ್ಲ ಮನೆಯಲ್ಲೆಲ್ಲ ಸ್ನಾನಾದಿಗಳನ್ನು ಪಾನಾದಿಗಳನ್ನು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತುಂಬಿದರೆ ಸಾಕು ಅಂತ ಅಂದ್ಕೊಂಡು ನಾವು ಮೋಟ್ರ್ ಆಡಿಸ್ತೀವಿ. ಹಾಗೆ ಆ ಬ್ರಹ್ಮಣ್ಯ ತೀರ್ಥರು ಆ ದಂಪತಿಗಳನ್ನು ನೋಡಿ ಆಯಿತು, ಇವರಲ್ಲಿ ವಿಶೇಷವಾಗಿ ಪುಣ್ಯ ಅಂತ ಅನ್ನೋದು ಚೆನ್ನಾಗಿ ವೃದ್ಧಿಯಾಗಿದೆ, ಇನ್ನು ಇವರಿಗೆ ಸಂತಾನ ಆದರೆ ಆ ಸಂತಾನದಿಂದಾಗಿ ಲೋಕ ಕಲ್ಯಾಣ ಆಗತ್ತೆ ಅಂತ ಭಾವಿಸಿ ಅಭಿಮಂತ್ರಿಸಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಇದೇ ಹಿನ್ನೆಲೆಯನ್ನು ನಾವು ಸ್ಮದ್ವಿಜಯದಲ್ಲೂ ಕಾಣಬಹುದು. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ಸೇವಯಾ ಗುಣಗಣಾಢ್ಯಮಪತ್ಯಮಾಪುಃ ತಂಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಎಷ್ಟು ವರ್ಷಗಳ ಕಾಲ? 12 ವರ್ಷಗಳ ಕಾಲ ಶ್ರೀಮದಾಚಾರ್ಯ ಅವತಾರ ಮಾಡಲಿಕ್ಕೆ ಆ ಮಧ್ಯಗೇಹ ಭಟ್ಟ ದಂಪತಿಗಳು, ವೇದವತಿ ದೇವಿ ಹಾಗೂ ಮಧ್ಯಗೇಹ ಭಟ್ಟ ದಂಪತಿಗಳು ಎಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು. ದಿನಾಗಲೂ ಪಾಜಕ ಕ್ಷೇತ್ರದಿಂದ ಉಡುಪಿಯ ಅನಂತೇಶ್ವರ ಸನ್ನಿಧಾನವರೆಗೆ ಬಂದು ಅಲ್ಲಿ ಸೇವೆಯನ್ನು ಮಾಡಿ ಆಮೇಲೆ ಮನೆಗೆ ಹೋಗಿ ಆಮೇಲೆ ಪರಮಾತ್ಮನಿಗೆ ನೈವೇದ್ಯಾದಿಗಳನ್ನು ಮಾಡಿ ಏನೋ ಸಿಕ್ಕಿದ್ರಲ್ಲಿ ತಿಂದು ಜೀವನವನ್ನು ಮಾಡುವಂಥ ಮಹಾನುಭಾವರು. ಅವರು ಅಷ್ಟು ಕಷ್ಟಪಟ್ಟರೆ ಅಷ್ಟು ಪುಣ್ಯ ಸಂಪಾದನೆ ಆದ್ದರಿಂದಲೇ ಏನಾಯಿತು ಅಂತಂದರೆ ಇಡೀ ಜಗತ್ತಿಗೆ ಪ್ರಾಣವನ್ನು ಕೊಡುವಂತಹ ಪ್ರಾಣದೇವರ ಅಂಶ ಸಂಭೂತರಾದಂಥ ಶ್ರೀಮದಾಚಾರ್ಯರು ಅವತಾರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ವ್ಯಾಸರಾಜರು ಅವತಾರವನ್ನು ಮಾಡಬೇಕಾದಾಗ ಅಷ್ಟು ವರ್ಷಗಳ ಕಾಲ ಯಾಕೆ ಸಂತಾನ ಆಗದೇ ಇರೋದು ಅಂತಂದರೆ ಅಂತಹ ಸಂತಾನ ಆಗಲಿಕ್ಕೆ ಬೇಕಾದಂತಹ ಪುಣ್ಯ ಸಂಪಾದನೆ ಆಗಬೇಕಾಗಿತ್ತು. ಅದಕ್ಕೋಸ್ಕರನೇ ಕಾದು 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 ಆ ಬ್ರಹ್ಮಣ್ಯ ತೀರ್ಥರು ಬಂದ ಮೇಲೆ ಒಳ್ಳೆಯ ಸಂತಾನ ಆಗತ್ತೆ ಅಂತ ಈ ರೀತಿಯಾಗಿ ಹೇಳಿದರು. ಮುಂದಿನ ವರ್ಷಕ್ಕೆಲ್ಲ ನಿಮಗೆ ಸಂತಾನ ಆಗತ್ತೆ, ಆ ಸಂತಾನವನ್ನು ನೀವು ನಮಗೆ ಒಪ್ಪಿಸಬೇಕು ಅಂತ ಈ ರೀತಿಯಾಗಿ ಹೇಳಿ ಹೋಗ್ತಾರಂತೆ. ಆಯಿತು ಅಂತ ಈ ರೀತಿಯಾಗಿ ಅವರು ಮಂತ್ರಾಕ್ಷತೆ ಇಸ್ಕೋಬೇಕಾದ್ರೆ ಒಂದು ಸಣ್ಣ ಚಿಂತೆ, ಏನೋ ಸಂತಾನ ಆಗತ್ತೆ ಅಂತ ಈ ರೀತಿಯಾಗಿ ಗುರುಗಳು ಹೇಳಿದ್ದಾರೆ ಅಂತ ಒಂದು ಸಂತೋಷ. ಚಿಂತೆ ಏನು ಅಂತಂದರೆ ಮಗ ಬಿಟ್ಟು ಹೊಟ್ಟೋಗ್ತಾನಲ್ಲ ಅಂತ ಅನ್ನುವಂಥ ಚಿಂತೆ. ಸರಿ ಆಗಲಿ, ಮೊದಲು ಮಗ ಅಂತೂ ಆಗಲಿ, ಆಮೇಲೆ ನೋಡೋಣ. ಇಷ್ಟು ದಿನ ಹೇಗೆ ಅಂತಂದರೆ ಯಾರಾದರೂ ಒಂದು ಸ್ವಲ್ಪ ಇಷ್ಟು ದುಡ್ಡು ಬರುತ್ತೆ ಅಂತ ತಕ್ಷಣ ದುಡ್ಡು ಬರ್ತದೆ ಅಂತ ಅನ್ನೋದ್ರಾಗೆ ಯಾರಾದರೂ ಖರ್ಚು ಬಂತು ಅಂತಂದರೆ ಚಿಂತೆ, ಅಯ್ಯೋ ದುಡ್ಡು ಬಂದರೆ ದುಡ್ಡು ಎಲ್ಲ ಹೊಟ್ಟೋಗುತ್ತಲ್ಲಪ್ಪ ಅಂತ ಆದರೂ ಆಲೋಚನೆ ಮಾಡ್ತಾರೆ. ಆಗಲಿ ಫಸ್ಟ್ ದುಡ್ಡು ಬರೋ ಅಂತೂ ಬರಲಿ, ಆಮೇಲೆ ಖರ್ಚಿನ ವಿಚಾರ ನೋಡ್ಕೊಳ್ಳೋಣ ಅಂತ. ಹಾಗೆ ಆ ನಿಟ್ಟಿನಲ್ಲಿ ಮಗನ ವಿಯೋಗದ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ, ಸಂತಾನ ಅಂತೂ ಆಗಲಿ ಅಂತ ರೀತಿಯಾಗಿ ಆ ಗುರುಗಳು ಹೇಳಿದ ರೀತಿಯಾಗಿ ಗುರುಗಳ ಮೇಲೆ ವಿಶ್ವಾಸ ಇಟ್ಟು ಗರ್ಭವನ್ನು ಧಾರಣೆ ಮಾಡಿದ್ದಾಳೆ. ಮಹಾನುಭಾವರಾದಂತಹ ಗುರುಗಳು ಅವತಾರವನ್ನು ಮಾಡಿದ್ದಾರೆ. ಅವತಾರ ಮಾಡಿದ ಮೇಲೆ ಸಕಾಲದಲ್ಲೇನೆ ಎಲ್ಲ ಜಾತಕರ್ಮ ನಾಮಕರಣವನ್ನು ಮಾಡಿದ್ದಾರೆ. ನಾಮಕರಣ ಮಾಡಬೇಕಾದ್ರೆ ಏನು ಹೆಸರಿಡಬೇಕು ಅಂತ ಆಲೋಚನೆ ಮಾಡ್ತಾ ಯತಿರಾಜ ಅಂತ ಈ ರೀತಿಯಾಗಿ ಹೆಸರನ್ನಿಟ್ಟರಂತೆ. ಆಶ್ಚರ್ಯ ನೋಡ್ರಿ, ಮುಂದೆಯೂ ಯತಿಗಳಾಗ್ತಾರೆ ಅಂತನ್ನೋ ಕಾರಣಕ್ಕೆ ಬರೀ ಯತಿಗಳಲ್ಲ, ರಾಜಯತಿಗಳು, ರಾಜಗುರುಗಳು, ಯತಿಗಳಿಗೇ ರಾಜರು, ಮಹಾನುಭಾವರು ಆಗ್ತಾರೆ ನೋಡಿ. ಆ ಹೆಸರಿನಲ್ಲೇನೇ ಇದೆ. ಇವರು ಯತಿಗಳಲ್ಲ, ಯತಿಶ್ರೇಷ್ಠರಲ್ಲ, ಯತಿರಾಜರು. ಯತಿರಾಜರಷ್ಟೇ ಅಲ್ಲ, ರಾಜಗುರುಗಳು, ಮಹಾನುಭಾವರು, ರಾಜರೇ. ಮುಂದೆ ಆ ಕೃಷ್ಣದೇವರಾಯನ ಸಿಂಹಾಸನದಲ್ಲಿ ರಾಜರಾಗಿ ಮೆರೀತಾರೆ, ಮಹಾನುಭಾವರಾಗಿ ಮೆರೀತಾರೆ, ಕರ್ನಾಟಕ ಸಿಂಹಾಸನ ಸಂಸ್ಥಾನ ಅಧೀಶ್ವರರಾಗಿ ಬೆಳೀತಾರೆ ಅನ್ನುವಂತಹ ಭಾವನೆ ಇಟ್ಟುಕೊಂಡೇನೆ ಆ ಮಹಾನುಭಾವರಿಗೆ ಯತಿರಾಜ ಅಂತ ಈ ರೀತಿಯಾಗಿ ನಾಮಕರಣವನ್ನು ಆ ದಂಪತಿಗಳು ಮಾಡಿದ್ದಾರಂತೆ. ಮಾಡಿದ ಮೇಲೆ ಕಾಲಕ್ರಮೇಣ ಆ ಮಗು ಬೆಳೀತಾ ಬೆಳೀತಾ ಬಂದಾಗ ಬ್ರಹ್ಮಣ್ಯ ತೀರ್ಥರಿಂದ ಕರೆ ಬಂತು, ನೀವು ಮಗನನ್ನು ಮಠಕ್ಕೆ ಕಳಿಸಬೇಕು, ನಿಮಗೆ ಹೇಳಿದ ರೀತಿಯಾಗಿ ಮಗ ಹುಟ್ಟುತ್ತಾನೆ ಅಂತ ಹೇಳಿದ್ವಿ, ಹುಟ್ಟಿದಾನೆ, ಆ ಮಗನನ್ನು ಕಳಿಸಬೇಕು. ಇವರು ಎಲ್ಲ ಉಪನಯನಾದಿ ಸಂಸ್ಕಾರಗಳನ್ನೆಲ್ಲವನ್ನೂ ಕೂಡ ಮುಗಿಸಿದರು. ಆಮೇಲೆ ಆ ಗುರುಗಳ ಆಜ್ಞೆ ಪ್ರಕಾರವಾಗಿ
ಮಗನನ್ನು ಕಳಿಸ್ಬೇಕು ಅಂದ ತಕ್ಷಣ ಇವರಿಗೆ ಒಂದು ಸಣ್ಣ ಚಿಂತೆ ಆಯಿತು. ಏನು ಚಿಂತೆ ಅಂತಂದರೆ, ಈ ವ್ಯಾಸರಾಜ ಇದ್ದಾರಲ್ಲ, ಈ ವ್ಯಾಸರಾಜರ ದೊಡ್ಡಮ್ಮನ ಮಗನೇ ಶ್ರೀಪಾದರಾಜರು. ಹಾಗಾಗಿ ಎಲ್ಲಿ ನಾವು ಬ್ರಹ್ಮಣ್ಯ ತೀರ್ಥರು ಅಂದರೆ ಯತಿಗಳು, ಈ ಯತಿಗಳ ಹತ್ರ ಕಳಿಸ್ಬಿಟ್ರೆ ನಮ್ಮ ಮಗನೂ ಕೂಡ ಅವರ ದೊಡ್ಡಮ್ಮನ ಮಗ ಶ್ರೀಪಾದರಾಜರಂತೆ ಎಲ್ಲಿ ಯತಿ ಆಗಿಬಿಡ್ತಾನೇನೋ ಅಂತನ್ನುವಂಥ ಒಂದು ಚಿಂತೆ. ಆ ಚಿಂತೆಯಲ್ಲೇನೇ ಆಯಿತು, ಗುರುಗಳಂತೂ ಆಜ್ಞೆ ಮಾಡಿದ್ದಾರೆ, ಗುರೋರಾಜ್ಞಾಂ ನ ಲಂಘಯೇತ್. ಗುರುಗಳು ಒಂದು ಮಾತನ್ನು ಹೇಳಿದರೆ ಅದನ್ನು ಕೇಳಿಬಿಡ್ಬೇಕು. ಯಾಕೆ ಅಂತಂದರೆ ಮುಂದೇನಾಗತ್ತೋ ಬಿಡತ್ತೋ, ಮುಂದೇನಾಗತ್ತೋ ಅಂತನ್ನೋದನ್ನು ಅರಿತು ನಮಗೆ ಮಾರ್ಗದರ್ಶನವನ್ನು ಮಾಡೋರು ಗುರುಗಳು. ಹಾಗಾಗಿ ಗುರುಗಳು ಕರೆದಿದ್ದಾರೆ, ಮಗನನ್ನು ಕಳಿಸು ಅಂತ ಹೇಳಿದ್ದಾರೆ ಅಂತಂದರೆ ಕಳಿಸ್ಬಿಡ್ಬೇಕು ನಾವು ಅಂತ. ಹಾಗಾಗಿ ಮಗನನ್ನು ಕಳಿಸ್ಬಿಟ್ಟಿದ್ದಾರೆ. ಆಯಿತು, ಗುರುಗಳ ಹತ್ರ ಹೋದರು. ಗುರುಗಳ ಹತ್ರ ಹೋದಾಗ ಗುರುಗಳು ವಿಶೇಷವಾಗಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿಸ್ತಾರೆ. ಪ್ರತಿನಿತ್ಯದಲ್ಲೂ ಕೂಡ ಆ ಪರಮಾತ್ಮನಿಗೆ ನಿವೇದನೆ ಮಾಡಿರ್ತಕ್ಕಂಥ ನೈವೇದ್ಯವನ್ನು, ಕ್ಷೀರವನ್ನು, ಫಲಾದಿಗಳನ್ನು ಎಲ್ಲವನ್ನೂ ಕೂಡ ಕೊಟ್ಟು ಒಳ್ಳೆಯ ಸಂಸ್ಕಾರ ಬೆಳಿಬೇಕು. ನೋಡಿರಿ, ಸಂಸ್ಕಾರ ಅಂತನ್ನೋದು ಬೆಳಿಬೇಕಾದ್ರೆ ಏನಾಗಿರಬೇಕು ಗೊತ್ತಾ? ಅನ್ನದಲ್ಲಿ ಶುದ್ಧಿ ಇರಬೇಕು. ಅನ್ನ, ನಾವು ತಿಂದಿರ್ತಕ್ಕಂತಹ ಅನ್ನ 3 ಭಾಗ ಆಗುತ್ತಂತೆ. ಒಂದು ಸೂಕ್ಷ್ಮ ಭಾಗ, ಇನ್ನೊಂದು ಮಧ್ಯಭಾಗ, ಇನ್ನೊಂದು ಪುರೀಶ ಭಾಗ ಅಂತ. ಅದರಲ್ಲಿ ಸೂಕ್ಷ್ಮ ಭಾಗ ಏನಿರ್ತದಲ್ಲ ಅದು ಮನಸ್ಸಿಗೆ ಉಪಚಯವನ್ನು ಉಂಟು ಮಾಡ್ತದೆ. ಬೇಕಾದರೆ ನೀವೆಲ್ಲರೂ ಕೂಡ ಗಮನಿಸ್ಬೋದು. ನಾಳೆ ಒಂದು ದಿವಸ ಬೇಕಾದರೆ ಟ್ರೈ ಮಾಡಿರಿ. ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಏನೂ ತಿನ್ನಬೇಡ್ರಿ, ಒಂದು ಹನಿ ನೀರು ಕೂಡ ಕುಡಿಬೇಡ್ರಿ. ಕುಡಿದೇ ಇರುವಾಗ ನಿಮ್ಮ ಮನಸ್ಸಿನಲ್ಲಿ ಚೈತನ್ಯ ಇರೋದಿಲ್ಲ, ನಿಮ್ಮ ಮನಸ್ಸಿಗೆ ಚೈತನ್ಯ ಸಿಗೋದಿಲ್ಲ, ಏನೂ ಮಾಡಬೇಕಂತ ಅನಿಸೋದಿಲ್ಲ. ದೇಹದಲ್ಲಿ ಶಕ್ತಿ ಇರೋದಿಲ್ಲ ಅಂತನ್ನೋದು ಸೆಕೆಂಡ್ರಿ. ಪ್ರಾಥಮಿಕವಾಗಿ ನಿಮ್ಮ ಮನಸ್ಸು ಏನಾಗಿರ್ತದೆ ಅಂತಂದರೆ ಶಾಂತ ಆಗಿಬಿಡುತ್ತದೆ. ಮನಸ್ಸಿನಲ್ಲಿ ಯಾವ ಚಟುವಟಿಕೆಗಳು ಮಾಡಬೇಕು ಅಂತ ರೀತಿ ಅನಿಸೋದಿಲ್ಲ. ಯಾಕೆ ಅಂತಂದರೆ ಮನಸ್ಸಿಗೂ ಕೂಡ ಶಕ್ತಿ ಬೇಕು. ಆ ಮನಸ್ಸಿಗೆ ಶಕ್ತಿಯನ್ನು ಕೊಡೋದು ಕೂಡ ಈ ಅನ್ನನೇ. ನಾವು ತಿಂದಿರತಕ್ಕಂಥ ಅನ್ನದಲ್ಲಿ ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗ್ತದೆ, ಮನಸ್ಸಿಗೆ ಪುಷ್ಟಿ ತಂದು ಕೊಡ್ತದೆ. ಮಧ್ಯಭಾಗ ದೇಹಕ್ಕೆ ಪುಷ್ಟಿ ತಂದು ಕೊಡ್ತದೆ. ಇನ್ನು ಉಳಿದ ಭಾಗ ಮಲಮೂತ್ರ ರೂಪದಿಂದಾಗಿ ಹೊರಗೆ ಬಂದುಬಿಡ್ತದೆ. ಆ ಕಾರಣಕ್ಕಾಗಿ ಒಳ್ಳೆಯ ಪರಮಾತ್ಮನಿಗೆ ನಿವೇದನೆ ಮಾಡಿರತಕ್ಕಂತಹ ಅನ್ನವನ್ನು ತಿನ್ನಬೇಕು. ಹಾಗೆ ತಿಂದರೇನೆ ಏನಾಗುತ್ತೆ ಅಂತಂದರೆ ಆ ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗಿ ಮನಸ್ಸಿನಲ್ಲಿ ಒಳ್ಳೊಳ್ಳೆ ವಿಚಾರಗಳು ಬರ್ತದೆ. ನಾವೇನಾದರೂ ಹೋಗಿ ಅಯ್ಯಪ್ಪ ನಂಗೆ ಇವತ್ತು ಮಾಡ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಇದೆ, ನಂಗೆ ಕೈಯಲ್ಲಿ ಆಗ್ತಾಯಿಲ್ಲ ಅಂತ ಹೋಗಿ ಹೊರಗೆ ಹೋಗಿ ತಿಂದುಬಿಡೋದು, ಅಥವಾ ಇನ್ನೇನಾದರೂ ಮೊಬೈಲ್ನಲ್ಲಿ ಏನೋ ಒಂದು ಆರ್ಡ್ರ್ ಮಾಡ್ಕೊಂಡು ತಿಂದುಬಿಟ್ರೆ ತಾತ್ಕಾಲಿಕವಾದಂತಹ ಉದರ ಪೋಷಣೆ ಆಗ್ತದೆ. ಆದರೆ ಮನಸ್ಸಿಗೆ ಭಾರೀ ತೊಂದರೆ ಆಗ್ತದೆ. ಅವತ್ತಿಂದ ಆ ಅನ್ನ ಜೀರ್ಣ ಆಗೋವರೆಗೆ, ಪೂರ್ಣವಾಗಿ ಜೀರ್ಣ ಆಗೋವರೆಗೆ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರ ಬರೋದೇ ಇಲ್ಲ. ಅದು ತಿಂದಿದ್ದು ನೋಡಿ ಇಂಥದ್ದು ಇನ್ನೇನಾದರೂ ತಿನ್ನಬೇಕು ಅಂತ ಅನ್ಸೋದು, ಇನ್ನೇನಾದರೂ ಮಾಡ್ಕೋಬೇಕಂತ ಅನ್ಸೋದು. ಯಾವಾಗಲೂ ಬರೀ ಆಹಾರದಲ್ಲಿ ತಿನ್ನೋದ್ರಲ್ಲೇ ಆಸಕ್ತರಾಗಿಬಿಡ್ತೀವಿ ನಾವು. ಹಾಗಾಗಿ ಯಾವತ್ತೂ ಕೂಡ ಅಶುದ್ಧವಾದಂತಹ ಅನ್ನವನ್ನು ತಿನ್ನುವಂತಹ ಕೆಲಸವನ್ನು ಮಾತ್ರ ಯಾಕೆ ಮಾಡಬಾರ್ದು ಅಂತಂದರೆ ಅದರಿಂದ ದೇಹಕ್ಕೆ ಸರಿಯಾಗಿ ಒಳ್ಳೆ ಆಹಾರ ಇರೋದು, ಒಳ್ಳೊಳ್ಳೆ ಪದಾರ್ಥ ಇರೋದಿಲ್ಲ ಅಂತನ್ನೋದು ಅದು ಮುಂದಿನ ವಿಚಾರ. ಪ್ರಧಾನವಾಗಿ ನಾವು ಮಾಧ್ವರು, ಬ್ರಾಹ್ಮಣರು. ಹಾಗಾಗಿ ಸ್ವಕರ್ಮ ವಿಪ್ರಸ್ಥ ಜಪೋಪದೇಶವು, ಬ್ರಾಹ್ಮಣನಾಗಿ ತಾನು ಹುಟ್ಟಿದ ಮೇಲೆ ತಾನು ಜಪವನ್ನು, ಪಾರಾಯಣವನ್ನು, ತ್ರಿಕಾಲ ಸಂಧ್ಯಾವಂದನೆ, ಅಗ್ನಿ ಕಾರ್ಯಾದಿಗಳನ್ನು, ಪರಮಾತ್ಮನ ಪೂಜೆಯನ್ನು, ಕಾಲಕಾಲಕ್ಕೆ ಮಾಡಬೇಕಾದಂತಹ ವಿಷ್ಣುವಿನ ಆರಾಧನೆಯನ್ನು ತಾನು ಮಾಡಲೇಬೇಕು. ಹಾಗಾಗಿ ಅಂತಹ ಸತ್ಕರ್ಮಗಳು ಪ್ರತಿನಿತ್ಯದಲ್ಲೂ ಕೂಡ ಯಾವುದೇ ವಿಘ್ನಗಳು ಉಂಟಾಗದೇನೆ ಕ್ರಮೇಣ ಸರಿಯಾಗಿ ನಡೀಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಶುದ್ಧವಾದಂತಹ ಆಹಾರವನ್ನು, ಶುದ್ಧವಾದಂತಹ ಪರಮಾತ್ಮನಿಗೆ ನಿವೇದನೆ ಮಾಡಿರತಕ್ಕಂತಹ ಆಹಾರವನ್ನು ತಿಂದಿದರೆ ಮಾತ್ರನೇ ನಮಗೆ ಆ ರೀತಿಯಾಗಿರ್ತಕ್ಕಂತಹ ಭಾಗ್ಯ ಸಿಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ಬ್ರಹ್ಮಣ್ಯ ತೀರ್ಥರು ಹೇಳಬೇಕೆ, ಮಹಾನುಭಾವರು, ಸನ್ಯಾಸಿಗಳು ಮತ್ತು ಶಾಸ್ತ್ರಾರ್ಥವನ್ನು ಬೋಧನೆ ಮಾಡೋರು ಎಷ್ಟು ಅನುಸಂಧಾನ ಕ್ರಮದಿಂದಾಗಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿರ್ತಾರೆ. ಅದನ್ನು ಈ ಯತಿರಾಜರಿಗೆ ಕೊಟ್ಟು ಬೆಳೆಸ್ತಾ ಇರ್ತಾರಂತೆ. ಒಂದು ದಿವಸ ಕಾಲಕ್ರಮೇಣ ಇವರಿಗೆ ಆಶ್ರಮ ಆಗಬೇಕು, ಆಶ್ರಮ ಕೊಡಬೇಕು ಅನ್ನುವಂತಹ ವಾರ್ತೆ
ಕಿವಿ ಆ ಕಿವಿ ಈ ಕಿವಿಯಿಂದ ಇವ್ರ ಕಿವಿ ತನಕ ಬಿತ್ತಂತೆ ಯತಿರಾಜರಿಗೆ. ಬಿದ್ದ ಮೇಲೆ ಇವರಿಗೆ ಆ ಕ್ಷಣದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕನ್ನುವಂತಹ ಒಂದು ಆಲೋಚನೆ ಇರಲಿಲ್ಲ. ಮತ್ತೇನು ಮಾಡೋದು, ಗುರುಗಳಾದರೂ ಕೂಡ ಈ ರೀತಿಯಾಗಿ ಆಲೋಚನೆಯನ್ನು ಮಾಡಿಬಿಟ್ಟಿದ್ದಾರೆ, ನನ್ನನ್ನು ಪರಂಪರೆಯಲ್ಲಿ ಕೂಡಿಸ್ಬಿಡ್ತಾರೆ, ನನಗೆ ಆಶ್ರಮ ಕೊಟ್ಟುಬಿಡ್ತಾರೆ ಅನ್ನೋ ಚಿಂತೆಯಲ್ಲಿ ಮಧ್ಯಾಹ್ನ ಕಾಲ ಮಠ ಬಿಸಿಲು. ಆವಾಗ ಹಾಗೆ ಇದ್ದಕ್ಕಿದ್ದ ಹಾಗೆ ಅದೇ ಸ್ಥಳದಿಂದ ಹೊರಟು ಬಿಡ್ತಾರಂತೆ. ನಡೀತಾ ಹೋಗ್ತಾರೆ. ಹೋದಾಗ ಅಲ್ಲೊಂದು ಒಂದು ದೊಡ್ಡ ಆಲದ ಮರ, ಆ ಆಲದ ಮರ ಸ್ವಲ್ಪ ಸುಸ್ತಾಗಿರುತ್ತೆ. ಸುಸ್ತಾದಾಗ ನಿದ್ರೆ ಬರುತ್ತೆ. ನಿದ್ರೆ ಬಂದು ಅದೇ ಮರದ ಕೆಳಗಡೆ ಸ್ವಲ್ಪ ತಂಗ್ತಾರೆ, ಮಲ್ಕೋತಾರೆ. ಮಲ್ಕೊಂಡಾಗ ಕನಸು ಬೀಳುತ್ತದೆ. ಕನಸಿನಲ್ಲಿ ಪರಮಾತ್ಮನೇ ಬರ್ತಾನೆ. ಪರಮಾತ್ಮನೇ ಬಂದು, ನೀ ಯಾಕೆ ಬಂದು, ನೀ ಏನು ಮಾಡಬೇಕು ಗೊತ್ತಾ, ನೀ ಹೀಗೆಲ್ಲ ಮಾಡಬೇಕು. ಯಾರಾದರೂ ನಾವು ಮನೆಯಲ್ಲಿದ್ದಾಗ ತಂದೆ ತಾಯಿಗಳು ಅಥವಾ ಇನ್ನೇನಾದರೂ ಹೋದಾಗ, ನೋಡಪ್ಪ ನೀ ಕ್ಲಾಸ್ ಈ ಒಂದು ಸ್ಕೂಲ್ ಮುಗಿದ ತಕ್ಷಣ ನೀನು ಸ್ಕೂಲ್ ಮುಗಿತಲ್ಲ, ನೀ ಈ ಕಾಲೇಜಿಗೆ ಹೋಗು, ಈ ಕೋರ್ಸ್ ತಗೋ, ಅದನ್ನು ಓದು, ಅದೇನು ಮಾಡು, ಅದ್ರ ಜೊತೆಗೆ ಇನ್ನೊಂದು ಏನಾದರೂ ಒಂದು ಇಟ್ಕೋ, ಎರಡೂ ಸೇರಿಸಿ ಮಾಡಿದ್ರೆ ನಿಂಗೆ ಒಳ್ಳೆ ರಿಸಲ್ಟ್ ಬರ್ತದೆ, ಒಳ್ಳೆ ಕೀರ್ತಿ ಬರುತ್ತೆ ಅಂತ ಯಾರೋ ಮಾಮೂಲಿ ಜನಗಳು ಹೇಳೋ ರೀತಿಯಾಗಿ ಇತ್ತಂತೆ. ಆದರೆ ಸಾಕ್ಷಾತ್ ಪರಮಾತ್ಮನೇ ಸ್ವಪ್ನದಲ್ಲಿ ಬಂದು ನಿನ್ನ ಹುಟ್ಟಿನ ಹಿನ್ನೆಲೆ ಏನು ಅಂತ ರೀತಿಯಾಗಿ ಎಲ್ಲವನ್ನು ಕೂಡ ತಿಳಿಸ್ತಾರಂತೆ. ತಿಳಿಸಿದಾಗ ಅವರಿಗೆ ಓ ಅಂತಂದು ಗೊತ್ತಾಗಿ ತಕ್ಷಣ ಮತ್ತೆ ಹಿಂತಿರುಗಿ ಹೋಗಿ ಬ್ರಹ್ಮಣ್ಯ ತೀರ್ಥರ ಹತ್ರ ಹೇಳ್ತಾರಂತೆ, ಸ್ವಾಮಿ ನಾನು ಸನ್ಯಾಸಕ್ಕೆ ಸಿದ್ಧನಾಗಿದ್ದೇನೆ ಅಂತ ರೀತಿಯಾಗಿ ಹೇಳ್ತಾರಂತೆ. ಆಯಿತು ಅಂತ ಒಳ್ಳೆಯ ಮುಹೂರ್ತವನ್ನು ನೋಡಿ ಆ ಮಹಾನುಭಾವರಿಗೆ ವ್ಯಾಸತೀರ್ಥ ಅಂತ ಈ ರೀತಿಯಾಗಿ ನಾಮಕರಣವನ್ನು ಮಾಡ್ತಾರಂತೆ. ಯಾಕೆ ವ್ಯಾಸತೀರ್ಥ ಅಂತಂದ್ರೆ ನಾಮಕರಣವನ್ನು ಮಾಡ್ತಾರೆ ಅಂತಂದರೆ, ತೀರ್ಥ ಅಂದರೆ ಶಾಸ್ತ್ರ ಅಂತ ಅರ್ಥ. ತೀರ್ಥ ಅನ್ನಲಿಕ್ಕೆ ಶಾಸ್ತ್ರ ಅಂತ ಅರ್ಥ ಇದೆ. ತೀರ್ಥ ಅಂದರೆ ಪರಮಾತ್ಮನಿಗೆ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿರತಕ್ಕಂತಹ ಜಲವನ್ನು ಕೂಡ ತೀರ್ಥ ಅಂತ ಕರೀತಾರೆ. ಅದೊಂದೇ ತೀರ್ಥ ಅಲ್ಲ. ತೀರ್ಥ ಅಂತಂದರೆ ಶಾಸ್ತ್ರ. ಈ ಹಿನ್ನೆಲೆಯಲ್ಲೇ ಶ್ರೀಮದಾಚಾರ್ಯರ ಹೆಸರು ಆನಂದ ತೀರ್ಥ ಅಂತ. ಆನಂದ ತೀರ್ಥ ಅಂತಂದರೆ ಶ್ರೀಮದಾಚಾರ್ಯ ಪೂಜೆ ಮಾಡಿರ್ತಕ್ಕಂತಹ ದೇವರ ತೀರ್ಥ ತೊಗೊಂಡ್ರೆ ಎಲ್ರಿಗೂ ಆನಂದ ಉಂಟಾಗುತ್ತೆ, ಅದಕ್ಕೆ ಆನಂದ ತೀರ್ಥ ಅಂತ ಹೆಸರಿಟ್ರ ಅಂತಂದರೆ ಹಂಗಲ್ಲ ಅಂತೆ. ಆನಂದಕರಂ ತೀರ್ಥಂ ಯಸ್ಮಾತ್, ಯಾವ ಶಾಸ್ತ್ರಾರ್ಥವನ್ನು ತಿಳಿದುಕೊಳ್ಳೋದರಿಂದಾಗಿ, ಯಾವ ಶಾಸ್ತ್ರವನ್ನು ಅಧ್ಯಯನವನ್ನು ಮಾಡೋದರಿಂದಾಗಿ ಸ್ವರೂಪಾನಂದ ಈಗೆಲ್ಲ ಇದೆಯಲ್ಲ, ನಾವು ಈಗೆಲ್ಲ ಆನಂದ ಫ್ಯಾನ್ ಕೆಳಗೆ ಕೂತ್ಕೊಳ್ತೀವಿ, ಹಾಯಾಗಿ ಆನಂದ ಆಗುತ್ತೆ. ಇದೆಲ್ಲ ಆನಂದ, ಇದೆಲ್ಲ ತಾತ್ಕಾಲಿಕವಾದಂತಹ ಆನಂದ. ಕರೆಂಟ್ ಹೋಯ್ತಂದರೆ ಮುಗಿತಲ್ಲಿ. ಹಾಗಾಗಿ ಇಂತಹ ಆನಂದ ಅಲ್ಲ, ಸ್ವರೂಪದಲ್ಲೇ ಒಂದು ಆನಂದ ಇದೆ. ಅಂತಹ ಆನಂದವನ್ನು ನಮಗೆ ತೋರಿಸುವಂತಹ, ಆ ಆನಂದದ ಅಭಿವ್ಯಕ್ತಿಯನ್ನು ಮಾಡಿಸುವಂತಹ ಶಾಸ್ತ್ರವನ್ನು ರಚನೆ ಮಾಡಿಕೊಟ್ಟವರು ಆನಂದ ತೀರ್ಥರು. ಆನಂದಕರಂ ತೀರ್ಥಂ ಯಸ್ಮಾತ್ ಸಹ ಆನಂದ ತೀರ್ಥ. ಹಾಗೆ ಇವರು ಕೂಡ ವ್ಯಾಸತೀರ್ಥರು. ವ್ಯಾಸತೀರ್ಥರಂದರೆ, ತೀರ್ಥ ಅಂದರೆ ಶಾಸ್ತ್ರಗಳು. ಆಸ ಅಂದರೆ ಶಾಸ್ತ್ರಾರ್ಥ ವಿಚಾರವನ್ನು ವಿಶೇಷವಾಗಿ ತಿಳಿದಂತಹ ಅವರು. ಶಾಸ್ತ್ರಾರ್ಥ ವಿಚಾರದಲ್ಲಿ ಯಾವುದೇ ವಿಧವಾದಂತಹ ಸಂಶಯನೂ ಇಲ್ಲ. ಶಾಸ್ತ್ರಾರ್ಥ ವಿಚಾರದಲ್ಲಿ ಇವರಿಗೆ ಯಾವುದೇ ವಿಧವಾದಂತಹ ವಿಪರೀತ ಜ್ಞಾನವೂ ಇಲ್ಲ. ಇದು ಹಾಗ ಅನ್ನುವಂತಹ ಸಂಶಯನೂ ಇಲ್ಲ. ಇದು ಹೀಗಲ್ಲೇ ಅಲ್ಲ, ಬೇರೆ ಥರ ಇರ್ಬೋದೇನೋ ಅನ್ನುವಂಥ ವಿಪರೀತ ಜ್ಞಾನವೂ ಇರಲಿಲ್ಲಂತೆ. ಇದು ಹೀಗೆ ಅಂದರೆ ಇದು ಹೀಗೇನೆ. ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ಎಲ್ಲ ಮಹಾನುಭಾವರು ಯಾವ ಕ್ರಮದಲ್ಲಿ ಶಾಸ್ತ್ರವನ್ನು ತಿಳಿಸಿದ್ದಾರೋ ಇದೇ ತತ್ವ ಅಂತನ್ನುವಂತಹ ವಿಶೇಷವಾದ ಆ ಶಾಸ್ತ್ರಾರ್ಥದ ಜ್ಞಾನ ಪರಿಪೂರ್ಣವಾಗಿತ್ತಂತೆ. ಆ ಕಾರಣಕ್ಕಾಗೇನೆ ಈ ಮಹಾನುಭಾವರನ್ನು ವ್ಯಾಸತೀರ್ಥ ಅಂತ ಈ ರೀತಿಯಾಗಿ ಆ ಬ್ರಹ್ಮಣ್ಯ ತೀರ್ಥರು ಅವರಿಗೆ ನಾಮಕರಣವನ್ನು ಮಾಡಿದ್ದಾರಂತೆ. ಮಾಡಿದ ಮೇಲೆ ಇನ್ನೂ ವಿಶೇಷವಾಗಿ ಬ್ರಹ್ಮಣ್ಯ ತೀರ್ಥರು ತಮ್ಮ ಬಳಿಯಲ್ಲೇ ಇಟ್ಟುಕೊಂಡು ಶಾಸ್ತ್ರಾರ್ಥವನ್ನು ಬೋಧನೆ ಮಾಡಿ, ಶಾಸ್ತ್ರಾರ್ಥವನ್ನು ಹೇಳಿ ಪುಣ್ಯವನ್ನೂ ಧಾರೆ ಇರಬಹುದಿತ್ತು, ತಪಸ್ಸನ್ನು ಧಾರೆ ಇರಬಹುದಿತ್ತು. ಆದರೆ ಅವರು ಮುಂದೆ ಶ್ರೀಪಾದರಾಜರ ಬಳಿಯಲ್ಲಿ ಹೋಗಿ ಅಲ್ಲೇ ಅಧ್ಯಯನವನ್ನು ಮಾಡಬೇಕು, ನರಸಿಂಹದೇವರ ಉಪಾಸನೆಯನ್ನು ಮಾಡಬೇಕು. ಅಲ್ಲಿಂದ ಹತ್ತಿರ ತಿರುಪತಿಯ ತಿಮ್ಮಪ್ಪನ 12 ವರ್ಷಗಳ ಕಾಲ ಆ ಪರಮಾತ್ಮನನ್ನು ಮುಟ್ಟಿ ಪೂಜೆ ಮಾಡುವಂತಹ ಭಾಗ್ಯ ಇವರಿಗೆ ಬರೋದಿದೆ ಅನ್ನುವಂಥದ್ದೆಲ್ಲವನ್ನೂ ಕೂಡ ಮುಂದಿನ ಭವಿಷ್ಯವನ್ನು ಅರಿತಂತಹ ಬ್ರಹ್ಮಣ್ಯ ತೀರ್ಥರು ಏನು ಮಾಡಿದ್ರು ಅಂತಂದರೆ, ಇವರು ಆ ಸ್ಥಳಕ್ಕೆ ಹೋಗಿ ಮುಂದಿನ ಹೆಚ್ಚಿನ ಅಧ್ಯಯನವನ್ನು
ಪೋಸ್ಟ್ ಗ್ರ್ಯಾಜುಯೇಷನ್ ಅಂತಂತಾರಲ್ಲ, ಇದೆಲ್ಲ ಬ್ರಹ್ಮಣ್ಯ ತೀರ್ಥರ ಹತ್ರ ಆಗಿರ್ತಕ್ಕಂಥದ್ದು ಪ್ರೀ ಗ್ರ್ಯಾಜುಯೇಷನ್, ಮೊದಲ ಹಂತದ ಅಧ್ಯಯನ. ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಮೊದಲ ಹಂತದ ಅಧ್ಯಯನದಲ್ಲೇ ಸ್ವಲ್ಪ ಸಂಕೋಚ. ಅಧ್ಯಯನ ಮಾಡಲಿಕ್ಕೆ ಇಷ್ಟಿರ್ತದೆ ಮೊದಲ ಹಂತದ, ಆಮೇಲೆ ಇಷ್ಟಿರ್ತದೆ, ಅದರಲ್ಲೇ ಪೋಸ್ಟು ಪ್ರೀ ಅಂತ 2 ವಿಭಾಗ ಮಾಡಿಬಿಡೋದು. ಆ ಪ್ರೀ ಪೋಸ್ಟ್ನಲ್ಲೂ ಕೂಡ ಅದರಲ್ಲೂ ಸ್ವಲ್ಪ ಎಷ್ಟು ವರ್ಷ, 3 ವರ್ಷನ 2 ವರ್ಷನ, ಆದಷ್ಟು ಬೇಗ ಮುಗಿಸ್ಬಿಡೋದು ಅಂತ ಈ ರೀತಿಯಾಗಿ ನಾವೆಲ್ಲ ಆಲೋಚನೆಗಳು ಮಾಡ್ಕೊತಾ ಇರ್ತೀವಿ. ಅವರು ಹಾಗಲ್ಲ. ಅವರು ಅವತಾರ ಮಾಡಿದ್ದೇನೆ ಶಾಸ್ತ್ರಾರ್ಥವನ್ನು ಬೋಧನೆ ಮಾಡಲಿಕ್ಕೋಸ್ಕರನೇ ಅವತಾರ ಮಾಡಿದ್ರು. ಹಾಗಾಗಿ ಆ ಶಾಸ್ತ್ರಾರ್ಥ ವಿಚಾರದಲ್ಲೇ ತಮ್ಮ ಜೀವನವೆಲ್ಲ ನಡೆಸುವಂಥ ಮಹಾನುಭಾವರು. ಹಾಗಾಗಿ ಅವರಿಗೆ ಈ ಪ್ರೀ ಪೋಸ್ಟ್ ಅನ್ನುವಂತಹ ವಿಭಾಗ ಜ್ಞಾನವೂ ಇರಲಿಲ್ಲ, ಏನಿದ್ದಿಲ್ಲ. ಗುರುಗಳು ಎಷ್ಟು ವರ್ಷ ನಮಗೆ ಆಯುರ್ಮಾನ ಇರುವವರೆಗೆ ಸತತವಾಗಿ ಪರಮಾತ್ಮನ ತತ್ವವನ್ನು ತಿಳಿಸೋದು ಇದೇ ಅವರ ಉದ್ದೇಶ ಆಗಿತ್ತಂತೆ. ಈ ನಿಟ್ಟಿನಲ್ಲಿ ಆ ಮಹಾನುಭಾವರು 100 ವರ್ಷಗಳ ಸಂಪೂರ್ಣವಾದಂತಹ ಜೀವನವನ್ನು ಮಾಡಿದಂಥ ಮಹಾನುಭಾವರು. 1447ರಲ್ಲಿ ಆ ಮಹಾನುಭಾವರು ಅವತಾರವನ್ನು ಮಾಡಿದರೆ 1548ರಲ್ಲಿ ಅವರು ವೃಂದಾವನವನ್ನು ಪ್ರವೇಶ ಮಾಡಿದರಂತೆ. ಇದು ಕಾಲಾವಧಿಯನ್ನು ನೋಡಿದರೆ ಶತಮಾನಂ ಭವತಿ, ಶಾಸ್ತ್ರದಲ್ಲಿ ಹೇಳ್ತಾರೆ ಶತಮಾನಂ ಭವತಿ, ಮನುಷ್ಯನ ಆಯುರ್ಮಾನ 100, 120 ಎರಡೂ ಕೂಡ ಚಾಲ್ತಾವಣೆಯಲ್ಲಿ ಇದೆ. ಹಾಗಾಗಿ 100 ವರ್ಷದ ಸಂಪೂರ್ಣವಾದಂತಹ ಜೀವನವನ್ನು ಮಾಡಿದಂತಹ ಮಹಾನುಭಾವರು. ಏನೋ 100 ವರ್ಷ ಬದುಕಿದ್ರು ಅಂತಂದರೆ ಬರೇ 100 ವರ್ಷ ಆರಾಮ್ ಕಾಫಿ ತಿಂಡಿ ಕುಡ್ಕೊಂಡು ಆರಾಮಾಗಿ ಮನೆಯಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡು ಇದ್ರ ಅಂತಂದರೆ ಇಲ್ಲ. ಯಾವಾಗಲೂ ಕೂಡ ಕ್ಷಣಶಃ ಕಣಶಶ್ಚೈವ, ಪ್ರತಿಯೊಂದು ಕ್ಷಣ ಎಲ್ಲವನ್ನೂ ಕೂಡ ಪರಮಾತ್ಮನಿಗೋಸ್ಕರನೇ ನಿವೇದನ ಮಾಡ್ತಾ ಪರಮಾತ್ಮನಿಗಂತಲೇ ಮೀಸಲಿಟ್ಟಿರ್ತಕ್ಕಂತಹ ಮಹಾನುಭಾವರು. ಅವರು ಮುಂದಿನ ಹೆಚ್ಚಿನ ಅಧ್ಯಯನಕ್ಕಾಗಿ ಶ್ರೀಪಾದರಾಜರ ಹತ್ರ ಹೋಗ್ತಾರಂತೆ. ಹೋಗಿ ಎಷ್ಟು ವರ್ಷಗಳ ಕಾಲ ಶ್ರೀಪಾದರಾಜರ ಹತ್ರ ಅಧ್ಯಯನ ಮಾಡ್ತಾರೆ. ಇದು ಮೊದಲು ಬ್ರಹ್ಮಣ್ಯ ತೀರ್ಥರ ಹತ್ರ ಎಲ್ಲ ಅಧ್ಯಯನ ಮಾಡಿ ಮೇಲೆ ಮತ್ತೆ 12 ವರ್ಷಗಳ ಕಾಲ ಅವರು ಶ್ರೀಪಾದರಾಜರ ಹತ್ರ ಅಧ್ಯಯನವನ್ನು ಮಾಡ್ತಾರಂತೆ ಮಹಾನುಭಾವರು. ಶ್ರೀಪಾದರಾಜರಂತಂದರೆ ಹೇಗಿತ್ತು ಅಂತಂದರೆ, ಆ ಮುಳುಬಾಗಲ ಕ್ಷೇತ್ರ ಹೇಗಿತ್ತು ಅಂತಂದರೆ ಒಂದು ವಿದ್ಯಾ ಕೇಂದ್ರ ಅಂತ ಕರೀತಿದ್ರಂತೆ. ಈಗೆಲ್ಲ ರೋಡು ಬಿಟ್ಟರೆ ಇನ್ನೇನೂ ಕಾಣಿಸೋದಿಲ್ಲ, ಅಲ್ಲೆಲ್ಲ ಪೂರ್ತಿ ಹೈವೇ ಬಂದುಬಿಟ್ಟಿದೆ. ಅದರ ಪಕ್ಕದಲ್ಲಿ ನಮಗೆ ಹೋದಾಗ ಇಂಥ ಒಂದು ವಿದ್ಯಾ ಕೇಂದ್ರ ಇತ್ತು, ಇಂಥ ಮಹಾನುಭಾವರಿದ್ದರು, ಈ ಥರ ಆ ಪರಿಸರ ಎಲ್ಲ ಅಷ್ಟು ಚೆನ್ನಾಗಿತ್ತನ್ನುವಂತಹ ಜ್ಞಾನನೇ ಹುಟ್ಟೋದಿಲ್ಲ, ಅಷ್ಟು ಹಾಳು ಮಾಡಿಬಿಟ್ಟಿದ್ದಾರೆ. ಹಾಗಿತ್ತಂತೆ ಮೊದಲು ಆ ಪರಿಸ್ಥಿತಿ. ಅದೆಲ್ಲ ಹೇಗಿತ್ತಂತಂದರೆ ಸಂಪೂರ್ಣ ವಿದ್ಯಾ ಕೇಂದ್ರ. ಎಲ್ಲಿ ನೋಡಿದರೂ ಒಬ್ಬರು ಸ್ತೋತ್ರ ಪಾರಾಯಣ, ಒಬ್ಬರು ಸ್ತೋತ್ರವನ್ನು ಕಲಿತಿರ್ತಾರೆ, ಇನ್ನೊಬ್ಬರು ವೇದವನ್ನು ಕಲಿತಿರ್ತಾರೆ, ಇನ್ನೊಬ್ಬರು ವ್ಯಾಕರಣಾದಿ ಶಾಸ್ತ್ರಗಳು, ಇನ್ನೊಬ್ಬರು ತರ್ಕಶಾಸ್ತ್ರ, ಇನ್ನೊಬ್ಬರು ವೇದಾಂತ ಮೀಮಾಂಸಾ, ಈ ಕಡೆ ಭಾಗವತಾದಿ ಪುರಾಣಗಳು, ಮಹಾಭಾರತ. ಹೇಗಿತ್ತು ಅಂತಂದರೆ ಯಾವ ಮೂಲೆ ಮುಳುಬಾಗಿಲಿಂತ ಏನಿದೆಯಲ್ಲ ನರಸಿಂಹ ತೀರ್ಥ, ಈ ಮುಳುಬಾಗಿಲು ಶ್ರೀಪಾದರಾಜರ ಮಠ ಇದೆಯಲ್ಲ, ಅಲ್ಲಿ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಶಾಸ್ತ್ರಾರ್ಥ ವಿಚಾರ ಶಬ್ದ, ಪರಮಾತ್ಮನಿಗೆ ಸಂಬಂಧಪಟ್ಟಿರತಕ್ಕಂಥ ಈ ಸಂಸ್ಕೃತ ಶಬ್ದಗಳು ಅವುಗಳ ವಿಚಾರವೇ ಹೊರತು ಎಲ್ಲೂ ಕೂಡ ಹಾಳು ಹರಟೆಗಳಿರಲಿಲ್ಲ ಅಂತೆ. ಅಷ್ಟು ವಿಚಾರವಂತಿಕೆಯಾಗಿ ಆ ಕೇಂದ್ರ ಇತ್ತಂತೆ. ಅಂತಹ ಕಡೆ ಈ ಮಹಾನುಭಾವರು ಹೋಗಿ 12 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡ್ತಾರಂತೆ. ಅದಾದ ಮೇಲೆ ಅಧ್ಯಯನವನ್ನು ಮಾಡಿದ ಮೇಲೆ ಒಂದು ಅದ್ಭುತವಾದಂಥ ಪ್ರಸಂಗ. ಏನು ಪ್ರಸಂಗ ಅಂತಂದರೆ, ಈ ವಿಜಯನಗರ ಸಾಮ್ರಾಜ್ಯ ಮೊದಲು ಚಂದ್ರಗಿರಿಯಲ್ಲಿತ್ತು. ಆಮೇಲೆ ಅದನ್ನು ಸ್ಥಳಾಂತರವನ್ನು ಮಾಡಿ ಈಗಿನ ಹಂಪಿ ಕ್ಷೇತ್ರದಲ್ಲಿ ಅದನ್ನು ಸ್ಥಳಾಂತರವನ್ನು ಮಾಡಿದ್ದಾರೆ. ಮೊದಲು ಅಲ್ಲಿತ್ತು. ಆ ಸ್ಥಳದಲ್ಲಿ ಸಾಳ್ವ ವೀರ ನರಸಿಂಹ ರಾಜ ಅಂತ ಒಬ್ಬ ರಾಜ, ಅವನು ಆ ಎಲ್ಲ ರಾಜ್ಯವನ್ನು ಕೂಡ ಆಳ್ತಾ ಇದ್ದ, ನೋಡ್ಕೋತಾ ಇದ್ದ. ಈ ತಿರುಮಲ ಕ್ಷೇತ್ರ ಎಲ್ಲವೂ ಕೂಡ ಅವನ ಕೈ ಕೆಳಗೆ ಇತ್ತು. ಎಲ್ಲ ವಿಧವಾದಂತಹ ರಾಜ್ಯದ ಪರಿಪಾಲನೆಯನ್ನು ಮಾಡುವಂಥವನಿಗಾಗಿದ್ದ. ಏನಾಗಿತ್ತು ಅಂತಂದರೆ, ಒಂದ್ಸಲಿ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯರಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಆ ಭಾವನೆ ಉಂಟಾಗ್ತದೆ. ನಾವು ಪರಮಾತ್ಮನಲ್ಲಿ ಅದನ್ನೇ ಬೇಡ್ಕೊಳ್ಬೇಕು. ಏನು ಅಂತಂದರೆ, ನನಗೆ ನನ್ನ ಕೈಲಿ ನೀನು ಒಳ್ಳೆಯ ಕರ್ಮ ಮಾಡಿಸ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು.
ಕೆಟ್ಟ ಭಾವನೆ ಕೆಟ್ಟ ಕರ್ಮವನ್ನು ಮಾತ್ರ ಮಾಡಿಸ್ಬೇಡ. ಎಷ್ಟೋ ಜನ ಹೇಳ್ತಿರ್ತಾರೆ, ನೋಡಪ್ಪ ನಿನ್ನ ಕೈಲಿ ಆದರೆ ಮಾಡಿಲ್ಲ, ಏನೇನೋ ಮಾಡೋಕ್ಕೆ ಹೋಗಬೇಡ, ಇಲ್ಲದೇ ಇದ್ದೆಲ್ಲ ಆಗಿಬಿಟ್ರೆ ತುಂಬ ಕಷ್ಟ ಆಗೋಗುತ್ತೆ ಅಂತ. ಹಾಗೆ ನಮಗೆ ಕೆಟ್ಟ ಭಾವನೆಗಳು, ಕೆಟ್ಟ ಆಚಾರ, ಕೆಟ್ಟ ವಿಚಾರಗಳು ಬರದೇ ಇದ್ದರೆ ಸಾಕು. ಒಳ್ಳೆಯ ಆಚಾರ ಬರುತ್ತೋ ಬಿಡುತ್ತೋ ಅದು ಮುಂದಿಂದು. ಕೆಟ್ಟ ಆಚರಣೆಗಳು, ಕೆಟ್ಟ ವಿಚಾರಗಳು ಯಾವತ್ತೂ ಕೂಡ ಬರಬಾರ್ದು. ಮನೆಯಲ್ಲಿ ನಾವು ಈ ಬೃಂದಾವನದ ಸನ್ನಿಧಿ ಇಂಥ ಕಡೆ ಅಥವಾ ಇದಕ್ಕಿಂತ ಸ್ವಲ್ಪ ಯಾವುದೋ ಒಂದು ಇಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಾಡಿದ್ವಿ ಅಂತಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಸ್ಥಾನಕ್ಕೆ, ದೊಡ್ಡ ಮಠಕ್ಕೆ ಅದಕ್ಕನ್ನು ಕಳಿಸಿದ್ರು ಅಂತಂದರೆ ಅಲ್ಲಿ ಹೋಗಿ ಪೂಜೆ ಮಾಡ್ತಾಯಿದ್ರೆ, ಯಾರ್ರೀ ನೀವು ಏನು ಅಂತಂದರೆ, ನಾನು 50 ವರ್ಷಗಳವರೆಗೆ ಪೂಜೆ ಮಾಡಿದ್ದೆ, ನಾನು ಏನು ಅಂದ್ಕೊಂಡು ನೀನು ಅಂತ ಒಂದು ಒಳ್ಳೆಯ ದುರಹಂಕಾರ ಬಂದುಬಿಡ್ತದೆ. ಒಳ್ಳೆ ಪ್ರತಿಷ್ಠೆ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಅಲ್ಲಿ ನಾವು ಪೂಜೆ ಮಾಡಿದ್ದು ಸರ್ವಥ ಅಲ್ಲ. ನಾಹಂಕರ್ತ ಹರಿಕರ್ತ. ನಾವು ಯಾರೂ ಮಾಡೋದವರಲ್ಲ, ಒಳಗೆ ನಿಂತು ಮಾಡಿಸಿದವನು ಪರಮಾತ್ಮ. ನಮ್ಮ ಕೈಲಿ ಏನಾಗತ್ತೆ ರೀ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲವನ್ನು ಕೂಡ ಮಾಡಿಸಿದವನು ಪರಮಾತ್ಮ ಅನ್ನುವಂಥ ಅರಿವಿರಬೇಕು ನಮಗೆ. ನಾವೇ ಮಾಡ್ತಾ ಇದ್ದೀವಿ ಅಂತ ರೀತಿಯಾಗಿ ಅಂದರೂ ಕೂಡ ಕೊನೆಯಲ್ಲಂತೂ ಸ್ವಾಮಿ ನಾ ಅಂತೂ ಮಾಡಿಲ್ಲ, ನೀನೇ ಮಾಡಿಸಿದ್ದು ಅನ್ನುವಂಥ ಒಂದು ಆ ಭಾವನೆ ಉಂಟಾದರೆ ಸಾಕು, ಪರಮಾತ್ಮ ಅನುಗ್ರಹ ಮಾಡಿಬಿಡ್ತಾನೆ. ಯಾವತ್ತೂ ಕೂಡ ನಾನು ನನ್ನದು ಅನ್ನುವಂತಹ ಇದಿರಬಾರ್ದು. ಈ ಹಿನ್ನೆಲೆಯಲ್ಲೇ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರಂತೆ, ಮಮೇತಿ ದ್ವ್ಯಕ್ಷರೋ ಮೃತ್ಯು ನಮಮೇತಿತ ಶಾಶ್ವತಂ ಅಂತಂತಾರೆ. ಮಮ ಅನ್ನುವಂಥ 2 ಅಕ್ಷರ ಇದು ಮೃತ್ಯು ಅಂತೆ. ನಮಮ ಅಂತನ್ನುವಂತಹ ಈ 3 ಅಕ್ಷರ ಇದು ಶಾಶ್ವತ, ಅಂದರೆ ಮೋಕ್ಷದಾಯಕ. ನಾನು ಮಾಡಿಲ್ಲ ಅಂತಂದರೆ ಅದು ಒಳ್ಳೆಯದು. ನಾ ಮಾಡಿದೆ ಅನ್ನುವಂಥ ಒಂದು ಸ್ವಾತಂತ್ರ್ಯ ಭ್ರಮ, ಇದು ಸ್ವಾತಂತ್ರ್ಯ ಭ್ರಮ ಅಂತಂತಾರೆ. ಇದಿದ್ದರೆ ನಮಗೆ ಏಳಿಗೆ ಸಿಗೋದಿಲ್ಲ ಜೀವನದಲ್ಲಿ. ಹಾಗಾಗಿ ಆ ಭಾವನೆಯನ್ನು ಮಾತ್ರ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬಾರ್ದು. ಈ ಪರಿಸ್ಥಿತಿ ಆ ತಿರುಮಲ ತಿಮ್ಮಪ್ಪನ ಪೂಜೆಯನ್ನು ಮಾಡುವಂತಹ ಅರ್ಚಕರಿಗೆ ಪರಿಸ್ಥಿತಿ ಬಂದುಬಿಡುತ್ತಂತೆ. ನಾನೇ ಮಾಡ್ತಾ ಇದ್ದೀನಿ, ನಾನೇ ನೋಡ್ಕೋತಾ ಇದ್ದೀನಿ. ಹೇಗಾಗಿತ್ತು ಅಂತಂದರೆ ಅಲ್ಲಿ ದೇವರಿಗಿಂತ ಇವನಿಗೆ ಪ್ರತಿಷ್ಠೆ ಜಾಸ್ತಿ ಆಗೋಗಿತ್ತಂತೆ. ದೇವರಿಗೆ ಬರ್ತಾ ಹಾಗಾಗ್ತದೆ. ಅಲ್ಲಿ ಪರಮಾತ್ಮನ ಸಾಮೀಪ್ಯ ಹೆಚ್ಚಾದಷ್ಟು ಏನಾಗುತ್ತೆ ಅಂತಂದರೆ ಶ್ರದ್ಧೆ ಕಮ್ಮಿ ಆಗಿಬಿಡ್ತದೆ, ಭಕ್ತಿ ಕಮ್ಮಿ ಆಗಿಬಿಡ್ತದೆ. ಅದಕ್ಕೆ ದೇವರಿಗೆ ದೂರ ಇದ್ದಷ್ಟು, ದೇವರಿಗೆ ಗುರುಗಳಿಗೆ ದೂರ ಇರೋದು ಅಂತಂದರೆ ದೇವರನ್ನ ಬಿಟ್ಟು ಹೋಗ್ಬಿಡೋದು, ಗುರುಗಳನ್ನ ಬಿಟ್ಟು ಹೋಗಿಬಿಡೋದು ಅಂತ ಅರ್ಥ ಅಲ್ಲ. ದೇವರನ್ನು ದೂರ ಇರೋದು ಅಂತಂದರೆ ಎಷ್ಟು ಪರಮಾತ್ಮನಿಗೆ ದೂರ ಇರೋದು ಅಂತಂದರೆ ಭಕ್ತಿ ಕಮ್ಮಿ ಆಗದೇ ಇರೋದು. ನಮಗೆ ಎಷ್ಟು ಭಕ್ತಿ ಹೆಚ್ಚಾಗ್ತಾ ಇರಬೇಕು, ಭಕ್ತಿ ಎಷ್ಟು ಹೆಚ್ಚಾಗ್ತಾ ಹೋಗ್ತದೋ ಆ ಕ್ರಮದಲ್ಲೇ ನಾವು ಇರ್ತಿರಬೇಕು ಅಷ್ಟೇ ಹೊರತು ದೂರ ಆಗೋದು ಅಂತಂದರೆ ಬಿಟ್ಟು ಹೋಗ್ಬಿಡೋದು, ಎಲ್ಲ ನನಗೂ ಈ ಸಂಬಂಧ ಇಲ್ಲ ಅಂತ ವಿದಾಯ ಪತ್ರವನ್ನು ಬರ್ಕೊಂಡು ಹೊರಟೋಗೋದು ಅಂತ ಅರ್ಥ ಅಲ್ಲ. ದೂರ ಹೋಗೋದು ಅಂತಂದರೆ ಪರಮಾತ್ಮನ ಸಾಮೀಪ್ಯ ಕಮ್ಮಿ ಆಗೋದು ಅಂತಂದರೆ ಭಕ್ತಿ ಹೆಚ್ಚಾಗೋದು ಅಂತ. ಆಂತರಂಗಿಕವಾಗಿ ಪರಮಾತ್ಮನಿಗೆ ಹತ್ತಿರ ಆಗಬೇಕು, ದೈಹಿಕವಾಗಿ ಹತ್ತಿರ ಆಗೋದಲ್ಲ. ಆಂತರಂಗಿಕವಾಗಿ ಪರಮಾತ್ಮನ ಹತ್ತಿರ ಆಗಬೇಕು. ಹತ್ತಿರ ಆಗಿ ಅವನ ಸಾಮೀಪ್ಯ ಹಾಗೆ ಪಡಿಬೇಕು, ಹೀಗಲ್ಲ. ಹೀಗೆ ಪಡೆದ್ರೆ ಅದು ಅಹಂಕಾರಕ್ಕೆ ಕಾರಣ ಆಗಿಬಿಡ್ತದೆ, ಅಹಂಕಾರ ಜಾಸ್ತಿ ಆಗಿಬಿಡ್ತದೆ. ಅದು ಬರದೇ ಇರೋ ಥರ ನೋಡ್ಕೋಬೇಕು. ಈ ನಿಟ್ಟಿನಲ್ಲಿ ಆ ತಿರುಮಲದಲ್ಲೂ ಕೂಡ ಅಲ್ಲಿ ಅರ್ಚಕರಿಗೆ ಏನಾಗಿತ್ತು ಅಂತಂದರೆ, ದೇವ್ರದ್ದು ಅಂತಂದರೆ ಏನು, ದೇವ್ರದ್ದು ಯಾವುದೂ ಅಲ್ಲ. ದೇವ್ರು ಏನು ಮಾಡ್ತಾನೆ ಇಲ್ಲಿ, ನಾವು ನೈವೇದ್ಯ ಮಾಡಿರ್ತಕ್ಕಂಥ ಆಹಾರ ತಿಂತಾ ಇಲ್ಲ. ನಾವು ಅಭಿಷೇಕ ಮಾಡಿದರೆ ಕುಡಿತಾನ ನೀರದನ್ನು, ಕುಡಿಯೋದಿಲ್ಲ. ನಾವು ಉಡಿಸಿದ ಬಟ್ಟೆ ಏನಾದರೂ ಸರಿ ಮಾಡ್ಕೋತಾನ, ಮತ್ತು ನಾವೇ ತೆಗಿಬೇಕು ಹೊರತು ಏನೋ ಮಾಡಲ್ಲ. ಹಾಗಾಗಿ ಅಲ್ಲಿ ಯಾವ ಪರಮಾತ್ಮನಿಗೆ ಯಾವುದೇ ವಿಧವಾದಂಥ ಏನು ಆಗೋದಿಲ್ಲ, ಎಲ್ಲ ನಾನೇ ಮಾಡೋದಾದ್ರಿಂದ ಅದೆಲ್ಲ ದೇವ್ರದ್ದು ಅಂತಂದ್ರೆ ಏನು, ನಂದೇ ಅನ್ನುವಂತಹ ಭ್ರಮ ಬಂದುಬಿಡ್ತಂತೆ. ದೇವರಿಗೆ ಕೊಟ್ಟದ್ದಲ್ಲ ಇವರು ನಂದೇ. ಅಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂತಹ ತುಪ್ಪ, ಸಕ್ಕರೆ, ಅದು ಇದು, ದುಡ್ಡು, ಕಾಸು, ಕೊನೆಗೆ ಎಲ್ಲಿ ತನಕ ಹೋಯಿತು ಅಂತಂದರೆ ಪರಮಾತ್ಮನಿಗೆ ವಾರ್ಷಿಕವಾಗಿ ಬ್ರಹ್ಮೋತ್ಸವದಲ್ಲಿ ಮಾಡುವಂಥ ರಥಗಳು, ವಾಹನಗಳೆಲ್ಲವೂ ಕೂಡ ಅವಂದೇ ಅಂತ ಮಾಡ್ಕೊಂಡ್ಬಿಟ್ಟಂತೆ. ಮಾಡ್ಕೊಂಡು ಆ ಮಹಾನುಭಾವ ತಮ್ಮ ಮಕ್ಕಳು ಮೊಮ್ಮಕ್ಕಳ ಮದುವೆಗೆ ಈ ಮೆರವಣಿಗೆ ಅಂತ ಮಾಡ್ತಾರಲ್ಲ, ಮೆರವಣಿಗೆ ಅಂತಂದರೆ ನಾವು ಯಾವುದೋ ಒಂದು ಕುದುರೆನೋ ಅಥವಾ ಇನ್ನೇನೋ ಒಂದು ರಥಕ್ಕೆ ತರಿಸಿ ಮಾಡ್ತೀವಿ. ಆ ಮಹಾನುಭಾವ ತಮ್ಮ ಆ ಪರಮಾತ್ಮ ಶ್ರೀನಿವಾಸನ ಏನು ವಾಹನಗಳಿತ್ತಲ್ಲ, ಆ ವಾಹನಗಳ ಮೇಲೆ ತಮ್ಮ ಮಕ್ಕಳನ್ನು ಕೂಡಿಸಿ ಆ ಮೆರವಣಿಗೆ ಮಾಡೋದು, ಅದಕ್ಕೆ ಬೇಕಾದಂಥ ಎಲ್ಲ ಮಾಡ್ತಿದ್ದಂತೆ. ಇದೆಲ್ಲ ನೋಡಿ ಆ ಸಾಳ್ವ ವೀರ ನರಸಿಂಹರಾಜನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಇವರ ಅಹಂಕಾರವನ್ನು ಖಂಡಿಸಲೇಬೇಕು ಅನ್ನುವಂತಹ ಒಂದು ಇದ್ರ ಮೇಲೆ ಸಿಟ್ಟು ಬಂದು ಖಡ್ಗವನ್ನು ತಗೊಂಡು
ಎಲ್ಲರ ರುಂಡ ಕತ್ತರಿಸ್ಬಿಟ್ನಂತೆ. ಎಲ್ಲರ ತಲೆ ಕತ್ತರಿಸ್ಬಿಟ್ಟು ಅವರೆಲ್ಲರನ್ನ ಸಂಹಾರ ಮಾಡಿಬಿಟ್ಟು ಶಾಂತ ಆಗೋಯ್ತು. ಯಾರೂ ಇಲ್ಲ ತಿರುಮಲದಲ್ಲಿ, ಪೂಜೆಗಿಲ್ಲ. ಒಂದು ದೈವ ಏನು ಅಂತಂದರೆ, ಈ ಮಹಾನುಭಾವನಿಗೆ ಶ್ರೀಪಾದರಾಜರ ಮಹಿಮೆಯನ್ನು ತಿಳ್ಕೊಂಡಿದ್ದ. ಮಹಾನುಭಾವರು ಶ್ರೀಪಾದರಾಜರು ಅಂತಹ ಮಹಾನುಭಾವರ ಮಹಿಮೆಯನ್ನು ತಿಳ್ಕೊಂಡಿದ್ದ ತಕ್ಷಣ ಒಬ್ಬರನ್ನ ಬಿಡಿಸೋದು ದೊಡ್ಡದಲ್ಲ. ಯಾರೋ ಒಬ್ಬರು ಪೂಜೆ ಮಾಡ್ತಿರ್ತಾರೆ, ಅವನು ಸರಿಯಾಗಿ ಮಾಡ್ತಾನೋ ಬಿಡ್ತಾನೋ ಏನೋ ಅದು ಅವನಿಗೆ ಬಿಟ್ಟಿದ್ದು. ಮಾಡ್ತಾ ಇರೋನು ಬಿಡಿಸೋದು ದೊಡ್ಡದಲ್ಲ, ಮತ್ತೊಬ್ಬರನ್ನ ಅಲ್ಲಿ ನೇಮನ ಮಾಡಬೇಕು. ಆ ನಿಟ್ಟಿನಲ್ಲಿ ಇನ್ನೊಬ್ರು ಯಾರಿಲ್ಲ, ಇದ್ದವರೆಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ಟಿದ್ದಾನೆ. ಸರಿ ಆಯಿತು, ಮಹಾನುಭಾವರನ್ನು ಹೆಂಗೂ ಶ್ರೀಪಾದರಾಜರು ಮಹಾನುಭಾವರಿದ್ದ, ಅವ್ರ ಹತ್ರ ಹೋದ್ರೇ ಗುರುಗಳೇ ನಮಗೆ ಮಾರ್ಗದರ್ಶಕರು ಅಂತನೋ ಇದರಲ್ಲಿ ಮುಳಬಾಗಿಲು ಕ್ಷೇತ್ರಕ್ಕೆ ಬರ್ತಾನೆ. ಬಂದು ಆ ಗುರುಗಳ ಹತ್ರ, ಸ್ವಾಮಿ ನಾನು ರಾಜ ಅಂತಂದರೆ ಈಗ ನಾನು ಕೊಂದೆ ಅಂತಂದರೆ ನನಗೆ ಪಾಪ ಬರೋದಿಲ್ಲ. ಯಾಕೆ ಅಂತಂದರೆ ನ್ಯಾಯಾಧೀಶ ಏನಾದರೂ ಒಂದು ತಪ್ಪು ಮಾಡಿದ್ದಾರೆ ಅಂತ ರೀತಿಯಾಗಿ ಒಬ್ಬ ಎಲ್ಲರೂ ಬಂದು ತೋರಿಸಿದಾಗ ಇದನ್ನು ಶಿಕ್ಷೆ ಆಗಬೇಕು ಅಂತ ರೀತಿಯಾಗಿ ಅವನು ಹೇಳಿದ್ರೆ ಅದು ಅವನಿಗೆ ಪಾಪಕಾರಕ ಆಗೋದಿಲ್ಲ. ಯಾಕೆ ಅಂತಂದರೆ ಆ ರಾಜ್ಯದಲ್ಲಿ ಸರಿ ತಪ್ಪುಗಳನ್ನು ನೋಡಲಿಕ್ಕೋಸ್ಕರನೇ ಅವನು ಇರೋದು. ತಪ್ಪಾಗಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಖಂಡಿಸಿದಾಗ ಅದರಿಂದ ಅವನಿಗೆ ಯಾವುದೇ ವಿಧವಾಗಿರತಕ್ಕಂತಹ ಪಾಪ ಉಂಟಾಗೋದಿಲ್ಲ. ಆದರೂ ಕೂಡ ಪಾಪದ ಭೀತಿಯಿಂದ ಅವನು ಬಂದು ಶ್ರೀಪಾದರಾಜರ ಹತ್ರ ಶರಣಾಗತನಾಗ್ತಾನೆ. ಸ್ವಾಮಿ, ನಾನು ಈ ರೀತಿಯಾಗಿ ಅಲ್ಲಿರತಕ್ಕಂತಹ ಬ್ರಾಹ್ಮಣರು ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ಟಿದ್ದೇನೆ, ಈ ರೀತಿ ನಡೆದಿದೆ ಅಲ್ಲಿ, ಅದಕ್ಕೆ ನೀವೇ ಮಾಡಿದಾಗ ಆಯಿತು ಅಂತ ಆ ಶ್ರೀಪಾದರಾಜರು ಶಂಖೋದಕವನ್ನು ಅವನಿಗೆ ಪ್ರೋಕ್ಷಣೆ ಮಾಡಿ ನಿನ್ನ ಎಲ್ಲ ಬ್ರಹ್ಮಹತ್ಯೆ ಹೋಯಿತು ಅಂತ ರೀತಿಯಾಗಿ ಆಶೀರ್ವಾದವನ್ನು ಅವನಿಗೆ ಮಾಡ್ತಾರಂತೆ. ಮಾಡಿದ ಮೇಲೆ, ಸ್ವಾಮಿ ಈ ರೀತಿಯಾಗಿದೆ, ನಾಳೆಯಿಂದ ಪರಮಾತ್ಮನಿಗೆ ಪೂಜಾ ಕೈಂಕರ್ಯವನ್ನು ಮಾಡೋರು ಯಾರೂ ಇಲ್ಲ, ನೀವೇ ದಯಪಾಲಿಸಬೇಕು. ಯಾರಾದರೂ ಒಬ್ಬರು ಬಂದು ಸರಿಯಾಗಿ ಕೈಂಕರ್ಯವನ್ನು ಮಾಡುವಂದು ಯಾರನ್ನ ಒಬ್ಬರನ್ನ ದಯಪಾಲಿಸಬೇಕು ಅಂತ ರೀತಿಯಾಗಿ ಕೇಳಿದಾಗ ಅವರ ಬಳಿಯಲ್ಲೇ ಶಿಷ್ಯತ್ವವನ್ನು ವಹಿಸಿ 12 ವರ್ಷಗಳ ಕಾಲ ಇರತಕ್ಕಂತಹ ವ್ಯಾಸರಾಜ ಗುರುಸಾರ್ವಭೌಮರನ್ನು ಹೇಳ್ತಾರಂತೆ, ನೀವು ಈ ರಾಜನ ಒಡನೆ ತಿರುಮಲಕ್ಕೆ ಹೊರಡಿ, ಅಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ. ಅದು ಶ್ರೀಪಾದರಾಜರಿಗೆ ಸಿಕ್ಕ ಅವಕಾಶ ಅದು. ಆದರೆ ಶ್ರೀಪಾದರಾಜರು ವಯಸ್ಸಾಗಿತ್ತು, ಹಾಗಾಗಿ ಏನು ಮಾಡಿದ್ರು ಅಂತಂದರೆ, ಇಲ್ಲ ನೀವೇನೇ ಯುವಕರಾದಂಥ ನೀವು ಹೋಗಿ ಆ ಪರಮಾತ್ಮನ ಸೇವೆಯನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ರೀತಿಯಾಗಿ ಹೇಳಿ ಕಳಿಸ್ತಾರಂತೆ. ಆಯಿತು ಅಂತ ಆ ರಾಜನೊಡನೆ ತಿರುಮಲ ಪಾದಯಾತ್ರೆಯನ್ನು ಮುಳುಬಾಗಿಲಿನಿಂದಾಗಿ ಪ್ರಾರಂಭ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ರಾಜ ಈ ಗುರುಗಳು ಬರಬೇಕಾದ್ರೆ ಎಲ್ಲ ವಿಧವಾದಂಥ ಸೌಕರ್ಯವನ್ನು ಮಾಡಬೇಕು, ಮರ್ಯಾದೆಯನ್ನು ಮಾಡಬೇಕು, ಆ ಗುರುಗಳನ್ನು ಸ್ವಾಗತಿಸಬೇಕು, ಎಲ್ಲ ಮಾಡಬೇಕು. ಹಾಗಾಗಿ ನಾನು ಮುಂದೆ ಹೊರಟಿರ್ತೀನಿ ಸ್ವಾಮಿ, ನೀವು ನಿಧಾನವಾಗಿ ಬನ್ನಿ ಅಂತ ರೀತಿಯಾಗಿ ಹೇಳಿಬಿಟ್ಟು ತಾನು ಹೊರಟಿರ್ತಾನೆ. ಇವರು ಕಾಲಕ್ರಮೇಣ ಯಾತ್ರೆಯನ್ನು ಮಾಡಿಕೊಳ್ತಾ ಬರ್ತಾರೆ. ಬಂದಾಗ ಅಲ್ಲಿ ಸುಂದರವಾದಂತಹ ಪ್ರದೇಶ, ನದಿ ಹರಿತಿರ್ತದೆ, ಅಲ್ಲಿ ಪೂಜೆ ಮಾಡಬೇಕು, ಪರಮಾತ್ಮನ ಆರಾಧನೆ ಮಾಡಬೇಕು ಅಂತ ಅನ್ನಿಸ್ತದೆ. ಸರಿ ಅಂತ ಸ್ನಾನಾದಿಗಳನ್ನು ಮಾಡಿ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಪ್ರಣಾಮ ಮಾಡ್ತಾ ಇರ್ತಾರೆ. ಇಬ್ಬರು ದಂಪತಿಗಳು ಅಳ್ತಾ ಬರ್ತಾರೆ ವ್ಯಾಸರಾಜರ ಹತ್ರ. ಸ್ವಾಮಿ, ನಮಗೆ ಯಾರೂ ಇದಿಲ್ಲ, ಕಾಪಾಡೋರು ಯಾರಿಲ್ಲ, ನೀವೇ ನಮಗೆ ಮಾರ್ಗದರ್ಶಕರು, ನೀವೇ ನನ್ನ ಕಾಪಾಡಬೇಕು, ಏನಾಯಿತು ಅಂತ ಕೇಳಿದಾಗ, ಏನಿಲ್ಲ ಸ್ವಾಮಿ, ನನ್ನ ಮಗನಿಗೆ ಸರಿಯಾದ ಸಮಯಕ್ಕೆ ಉಪನಯನ ಎಲ್ಲವನ್ನು ಸಂಸ್ಕಾರವನ್ನು ಮಾಡಿದ್ದೇವೆ, ಅಗ್ನಿ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಅವನು ಸಮಿತನ್ನು ತಗೊಳ್ಳಿಕ್ಕಂತ ಅಶ್ವತ್ಥ ಮರದ ಹತ್ರ ಹೋದ. ಅಲ್ಲೊಂದು ಘಟಸರ್ಪ ಬಂತು, ಅವನನ್ನು ಕಚ್ಚಿಬಿಟ್ಟಿದೆ, ಅವನು ಮೃತನಾಗಿಬಿಟ್ಟಿದ್ದಾನೆ. ನಮಗೆ ಮಗನ ವಿಯೋಗ ಆಗಿಬಿಟ್ಟಿದೆ, ಮಗನನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ನೀವೇ ಅಂತ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಮಾಡಿದಾಗ ಆ ಮಹಾನುಭಾವರು ಕೈಯಲ್ಲಿ ನೀರನ್ನು ಹಾಕ್ಕೊಂಡು, ಏನು ಚಿಂತೆ ಮಾಡೋದು ಬೇಡ, ಯಾಕೆ ಅಂತಂದರೆ 732 ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡೋರಿದ್ದಾರೆ ಮಹಾನುಭಾವರು. 732 ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡೋರಿದ್ದಾರೆ ಅಂತಂದರೆ, ಆ ಪ್ರಾಣದೇವರು ಇವರಿಂದ ಪ್ರತಿಷ್ಠೆಯನ್ನು ಸ್ವೀಕಾರ ಮಾಡೋನಿದ್ದಾನೆ ಅಂತಂದರೆ ಆ ಪ್ರಾಣದೇವರ ಅನುಗ್ರಹ ಎಷ್ಟಿರಬೇಕು ಅವರಲ್ಲಿ ತಾನೇ. ಪ್ರಾಣದೇವರ ಅನುಗ್ರಹ ಇಲ್ಲದೆ ಹೋದರೆ ಆ ರೀತಿಯಾಗಿರ್ತಕ್ಕಂತಹ ಕಾರ್ಯ ನಡಲಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ತಪಸ್ಸು ಅವರಲ್ಲಿತ್ತು. ಆ ನಿಟ್ಟಿನಲ್ಲೇ ಆ ಮಹಾನುಭಾವರು ನೀರನ್ನು ಹಾಕ್ಕೊಂಡು ಪ್ರೋಕ್ಷಣೆ ಮಾಡಿದ ತಕ್ಷಣ ಆ ವ್ಯಕ್ತಿ, ಆ ಸತ್ತಂತಹ ವ್ಯಕ್ತಿ ಎದ್ದುಬಿಟ್ನಂತೆ.
ಆ ಬಾಲಕ ಬದುಕಿಬಿಟ್ಟ. ಬದುಕಿದ ಮೇಲೆ ಅವರು ಆ ಗುರುಗಳ ಹತ್ರ ನಮಸ್ಕಾರವನ್ನು ಮಾಡಿ, ತುಂಬ ನಮಗೆ ಅನುಗ್ರಹವನ್ನು ಮಾಡಿದ್ದೀರಿ ಅಂತ ರೀತಿಯಾಗಿ ತಮಗೆ ಕೈಲಾದಂತಹ ಎಲ್ಲ ಉಪಚಾರವನ್ನು ಮಾಡಿ ಆ ಮಹಾನುಭಾವರು ಮುಂದೆ ಪಾದಯಾತ್ರೆಯನ್ನು ಮಾಡಿಕೊಂಡು ಶ್ರೀನಿವಾಸ ಪರಬ್ರಹ್ಮನ ಸನ್ನಿಧಿಗೆ ಚಂದ್ರಗಿರಿಯ ಮೇಲೆ ಏನು ಶ್ರೀವಾರಿ ಮೆಟ್ಟು ಅಂತ ಈ ರೀತಿಯ ಕೇಳ್ತಿರಲ್ಲ, ಆ ಶ್ರೀವಾರಿ ಮೆಟ್ಟುವಿನ ಮಾರ್ಗದಲ್ಲಿಯೇ ವ್ಯಾಸರಾಜ ಗುರುಸಾರ್ವಭೌಮ ಅವರು ಪಾದಯಾತ್ರೆಯನ್ನು ಮಾಡಿದ್ದು. ಪರಮಾತ್ಮನ ಬೆಟ್ಟವನ್ನು ಹತ್ತಿರತಕ್ಕಂಥದ್ದು ಇದರಲ್ಲೇ ಅಲ್ಲಿ ಹೋಗ್ತಾರಂತೆ. ಹೋದಾಗ ಆ ಬೆಟ್ಟವನ್ನು ನೋಡಿದರೆ ಅವರಿಗೆ ಎಲ್ಲ ಸಂಪೂರ್ಣವಾಗಿ ಸಾಲಿಗ್ರಾಮಮಯವಾಗಿ ಆ ಬೆಟ್ಟ ಕಾಣಿಸ್ಬಿಡ್ತಂತೆ. ಓ ಹೆಂಗಪ್ಪ ಇದು ಸಾಲಿಗ್ರಾಮಮಯವಾಗಿ ಈ ಬೆಟ್ಟ ಕಾಣಿಸ್ಬಿಟ್ರೆ ನಾವು ಹತ್ತೋದು ಹೇಗೆ, ಕೈಂಕರ್ಯವನ್ನು ಮಾಡೋದಾದರೂ ಹೇಗೆ ಅಂತ ಅಂದ್ಕೊಂಡು ಸರ್ವಥಾ ಇಲ್ಲಿ ಕಾಲಿಡೋದು ಅತ್ಯಂತ ಯೋಗ್ಯ ಅಲ್ಲೇ ಅಲ್ಲ ಅಂತ ಅಂದ್ಕೊಂಡು ಮಂಡಿಯ ಮೇಲೆ ಅವರು ಆ ಸಂಪೂರ್ಣವಾದಂಥ ಇವಾಗಿದ್ದಂಗೆ ಮೆಟ್ಲೇ ಇರಲಿಲ್ಲ. ನಾವು ಮೆಟ್ಲಿದ್ರೂ ಮಂಡಿಯಿಂದ ಹತ್ತೋದು ಕಷ್ಟ. ನಮ್ಮ ಪರಿಸ್ಥಿತಿ ಮೆಟ್ಲೇ ಇರಲಿಲ್ಲ, ಸರಿಯಾದಂತಹ ಮಾರ್ಗ ಇರಲಿಲ್ಲ. ಅದೇನು ಮುಳ್ಳು ಕಲ್ಲಿರ್ತೋ ಆ ಮುಳ್ಳು ಕಲ್ಲಿಗಳ ಮಧ್ಯದಲ್ಲಿಯೇ ಆ ಮಹಾನುಭಾವರು ಮಂಡಿಯನ್ನು ಊರಿಕೊಂಡು ಆ ಬೆಟ್ಟದ ಯಾತ್ರೆಯನ್ನು ಮಾಡ್ತಾರಂತೆ. ಅಷ್ಟೇ ಅಲ್ಲ, ಶ್ರದ್ಧೆ ನೋಡ್ರಿ ಗುರುಸಾರ್ವಭೌಮರಿಗೆ. ಶಾಸ್ತ್ರವನ್ನು ಬಹಳವಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿದವ್ರಿಗೆ ಏನಾಗಿಬಿಡ್ತದೆ ಅಂತಂದರೆ, ಬಹಳ ಶಾಸ್ತ್ರ ಅಧ್ಯಯನ ಮಾಡಿದವರಿಗೆ ಕೆಲವೊಂದು ವಿಚಾರದಲ್ಲಿ ಅವರು ಸಂಕೋಚ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ಪೂರ್ಣವಾಗಿ ಆಚರಣೆ ಇರೋದಿಲ್ಲ. ಆ ಮಹಾನುಭಾವರು ಏನಾಗ್ತಾರೆ ಅಂತಂದರೆ, ಆ ಶಾಸ್ತ್ರಾರ್ಥವನ್ನು ಶಾಸ್ತ್ರವನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ಬಿಟ್ಟಿದ್ರಲ್ಲ, ಆ ಬೆಟ್ಟವನ್ನು ಹತ್ತಿದ ಮೇಲೆ ಪ್ರತಿನಿತ್ಯದಲ್ಲೂ ಕೂಡ ಮಲಮೂತ್ರ ವಿಸರ್ಜನೆ ಆಗಲೇಬೇಕಲ್ವ. ಸಾಲಿಗ್ರಾಮಮಯವಾದಂತಹ ಬೆಟ್ಟ, ಅಲ್ಲಿ ಹೇಗ್ರಿ ಮಲಮೂತ್ರ ವಿಸರ್ಜನೆ ಮಾಡೋದು? ಅದಕ್ಕಂತಲೇ ರಾತ್ರಿ ಎಲ್ಲ ಅಲ್ಲೇ ಮಲ್ಕೊಂಡು ಬೆಳಗಾಂಜಾವಲೆ ಕೆಳಗಡೆ ಬರ್ತಿದ್ರಂತೆ. ಕೆಳಗೆ ಬಂದು ಕೆಳಗೆ ಇಳಿದು ಅಲ್ಲೆಲ್ಲ ಶೌಚಾದಿಗಳನ್ನು ಮುಗಿಸ್ಕೊಂಡು ಮತ್ತೆ ಮೇಲೆ ಹೋಗಿ ಅಲ್ಲಿ ಪರಮಾತ್ಮನ ಪೂಜೆ ಕೈಂಕರ್ಯವನ್ನೆಲ್ಲವನ್ನು ನೈವೇದ್ಯ ವೈಷ್ಣದೇವಾದಿಗಳನ್ನು ಎಲ್ಲವನ್ನೂ ಕೂಡ ಮಾಡಿ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಿದ್ರಂತೆ ಮಹಾನುಭಾವರು. ಎಷ್ಟು ಶ್ರದ್ಧೆ ಇರಲಿಕ್ಕಿಲ್ಲ. ಒಂದೇ ಒಂದು ಉದಾಹರಣೆ ಹೇಳಬೇಕಾದ್ರೆ, ನಾವೇನಾದರೂ ಪರಮಾತ್ಮನ ಪೂಜೆಯನ್ನು ನಮ್ಮ ಮನೆಯಲ್ಲೇ ದೇವ್ರ ಪೂಜೆ ಮಾಡ್ತಿರ್ತೀವಿ. ಮಾಡಬೇಕಾದಾಗ ಪ್ರತಿನಿತ್ಯ ಮಾಡ್ತಾ ಇರ್ತೀವಿ. ಹೆಚ್ಚು ಪ್ರತಿನಿತ್ಯ ಅಂದರೆ ಸುಮಾರು ಒಂದು ತಿಂಗಳವರೆಗೆ ಏನೂ ವಿಘ್ನ ಇಲ್ಲದೆ ಮಾಡ್ತಾ ಬಂದ್ವಿ ಅಂತಂದರೆ, ಏನೋ ಹಿಂಗೆ ಹೋಗ್ಬೇಕಾದ್ರೆ ಒಂದು ಸಣ್ಣದು ಏನೋ ಒಂದು ಹಾಲಿನ ಪ್ಯಾಕೆಟು ಅಥವಾ ಏನೋ ಸ್ವಲ್ಪ ಹಿಂಗೆ ತಗಲ್ತು ಅಂತಂದರೆ ನೋಡ್ತೀವಿ, ಪರವಾಗಿಲ್ಲ ಬಿಡು, ಪೂಜೆ ಪ್ರಧಾನ, ಹೋಗ್ಬೇಡ ಅಂತ ಹೋಗ್ಬಿಡ್ತೀವಿ ನಾವು. ಮೈಲಿಗೆ ಆಯಿತು ಅಂತನ್ನುವಂಥ ಒಂದು ಸರಿಯಾದ ವಿವೇಕನೂ ಇರೋದಿಲ್ಲ ನಮಗೆ. ಸಣ್ಣ ಪ್ಲಾಸ್ಟಿಕ್ಕು ಸಣ್ಣದೇನೋ ಒಂದು ತಗಲ್ತು ಅಂತಂದರೆ ಪರವಾಗಿಲ್ಲ ಬಿಡು, ಶುದ್ಧ ಇದು, ಸಣ್ಣದು ಅಂತಂದು ಬಿಟ್ಬಿಡ್ತೀವಿ. ಹಾಗೆ ಮಾಡ್ತಿದ್ದಿಲ್ಲ. ಪೂರ್ತಿಯಾಗಿ ಆ ಶೌಚಾದಿಗಳನ್ನು ಮಾಡಲಿಕ್ಕೆ ಇಡೀ ಬೆಟ್ಟವನ್ನೇ ಇಳಿದು ಬಂದು ಶೌಚಾದಿಗಳನ್ನು ಮಾಡಿಕೊಂಡು ಮತ್ತೆ ಮೇಲೆ ಹೋಗಿ ಆ ಪರಮಾತ್ಮನ ಕೈಂಕರ್ಯವನ್ನು 12 ವರ್ಷಗಳ ಕಾಲ ಏಕಾದಶಿ ಇರಲಿ, ದ್ವಾದಶಿ ಇರಲಿ, ಉಪವಾಸ ವನವಾಸ ಎಲ್ಲವನ್ನು ಇಂಥ ಪ್ರಸಂಗದಲ್ಲೂ ಕೂಡ ಈ ಕ್ರಮವನ್ನೇ ಆಚರಣೆ ಮಾಡ್ತಿದ್ರು. ಒಂದೇ ಒಂದು ದಿವಸವೂ ಕೂಡ ಆ ಬೆಟ್ಟದಲ್ಲಿ ಅಪಾವಿತ್ರತೆಯನ್ನು ತರುವಂತಹ ಒಂದು ಸಣ್ಣ ಆಲೋಚನೆಯನ್ನೂ ಮಾಡ್ತಿದ್ದಿಲ್ಲ. ಅಂಥ ಮಹಾನುಭಾವರು ವ್ಯಾಸರಾಜ ಗುರು ಸಾರ್ವಭೌಮರು. ನಾವು ಯಾಕೆ ಈ ಮಾಧ್ವ ಪರಂಪರೆಯಲ್ಲಿ ಬಂದಂತಹ ಗುರುಗಳಿಗೆ ನಮಸ್ಕಾರವನ್ನು ಮಾಡಬೇಕು, ಯಾಕೆ ಅವರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು, ಅವರ ನಾಮ ಸಂಕೀರ್ತನೆಯನ್ನು ಮಾಡಬೇಕು ಅಂತಂದರೆ, ಇದಕ್ಕೋಸ್ಕರನೇ ಈ ಸದಾಚಾರಗಳು ನಮಗೂ ಉಂಟಾಗಬೇಕು. ನಾವೆಲ್ಲೊಂದು ಕಡೆ ಹೋಗ್ತೀವಿ, ಗುಡಿಗೆ ಹೋಗ್ತೀವಿ, ಇದಕ್ಕೆ ಹೋಗ್ತೀವಿ, ಮಠಕ್ಕೆ ಹೋಗ್ತೀವಿ. ಹೋದಾಗ ನಮಗೇನೋ ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಸಂಕೋಚ ಮಾಡಿಬಿಡ್ತೀವಿ ನಾವು. ಪರವಾಗಿಲ್ಲ, ಮಠನೇ ಅಲ್ವಾ ಅಂತ. ಮಠ ಆದರೆ ಏನು? ಅಲ್ಲಿ ಪರಮಾತ್ಮನ ಸನ್ನಿಧಿ ಇರೋದಿಲ್ವಾ ಅಲ್ಲಿ? ಮಠನೇ ಅಲ್ವಾ ಅಂತಂದರೆ ಮಠನೇ ಅಲ್ಲ ಅಂತ ಅನ್ನಬಾರ್ದು. ಇದು ಮಠ, ಇದು ಪರಮಾತ್ಮನ ಸನ್ನಿಧಿ, ಇಲ್ಲಿ ಗುರುಗಳ ಸನ್ನಿಧಾನ ಇರ್ತದೆ. ಇಂಥ ಕಡೆ ನಾವು ಯಾವತ್ತೂ ಕೂಡ ಅಶೌಚವನ್ನು ಉಂಟು ಮಾಡಬಾರ್ದು. ಬಾಯಲ್ಲಿ ಏನೋ ಒಂದು ತಿಂದಿರ್ತೀವಿ, ಅದೇನೋ ಇರ್ತದೆ, ಥೂ ಅಂತ ಉಗುಳ್ಬಿಡೋದು, ಯಾರು ನೋಡ್ತಾರೆ, ಏನು ಮಾಡ್ತಾರೆ, ಹಂಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಬಂತಾ ಹೇಳಲಿಕ್ಕೆ ಕೈಲಾಗಲಿಲ್ಲ ಅಂತಂದರೆ ಅಲ್ಲೇ ಇಟ್ಕೊಂಡಿರಬೇಕು. ಯಾವಾಗ ಎದ್ದೋಗ್ತೀವೋ ಆಗ ಉಗುಳಬೇಕು. ಇಲ್ಲ ಅಂತಂದರೆ ತಕ್ಷಣ ಎದ್ದೋಗಿ ಅದು ಎಲ್ಲಿ ಉಗುಳಬೇಕು, ಎಲ್ಲಿ ಇದು ಮಾಡಬೇಕು, ಅದಕ್ಕೆ ಅಂತ ವಿನಿಯೋಗ ಮಾಡಿರ್ತಕ್ಕಂಥ ಸ್ಥಳ ಅಲ್ಲೇ ಅದನ್ನು ಉಪಯೋಗಿಸ್ಕೋಬೇಕು. ಕಂಡಲ್ಲಿ ಉಗಿಯೋದು, ಕಂಡಲ್ಲಿ ಇದು ಮಾಡೋದು ಇತ್ಯಾದಿಗಳೆಲ್ಲವನ್ನೂ ಕೂಡ ಮಾಡಬಾರ್ದು. ಇದೇ ಆಚಾರ. ಸದಾಚಾರಗಳಂತಂದರೆ ಇದೇ ಆಚರಣೆ ಅಂತನ್ನೋದು. ಸ್ವಲ್ಪ ಒಂದು ಸಣ್ಣ
ಒಂದರಿಂದ ಪ್ರಾರಂಭ ಆಗತ್ತೆ. ಹೇಗೆ ರೂಪಾಯಿ ಅಂತ ಅನ್ನೋದು 10 ಪೈಸೆಯಿಂದಲೂ ಕೂಡ ಅದು ರೂಪಾಯಿನೇ ಆಗತ್ತೋ, ಆಚರಣೆ ಸಣ್ಣ ಸಣ್ಣದು ಕೂಡ ಆಚರಣೆ ಒಳ್ಳೆಯ ಆಚರಣೆನೇ ಆಗತ್ತೆ. ಸಣ್ಣದರಿಂದ ಪ್ರಾರಂಭ ಆದರೆ ಸಾಕು. ಆ ನಿಟ್ಟಿನಲ್ಲಿ ಆ ಸಾಳು ನರಸಿಂಹರಾಜನ ಆಜ್ಞೆ ಮೇರೆಗೆ ಅಲ್ಲಿದ್ದು ಆ ಪರಮಾತ್ಮ ಶ್ರೀನಿವಾಸ ಪರಬ್ರಹ್ಮನ ಎಲ್ಲ ಕೈಂಕರ್ಯವನ್ನು ಕೂಡ 12 ವರ್ಷಗಳ ಕಾಲ ಆ ಮಹಾನುಭಾವರು ಆ ಆಚರಣೆಯನ್ನು ಮಾಡಿ ನಂತರ ಏನು ವಿಜಯನಗರ ಸಾಮ್ರಾಜ್ಯ ಸ್ಥಳಾಂತರ ಆಗತ್ತೆ, ಹಂಪಿಗೆ ಹೋಗ್ತದೆ. ಅಲ್ಲಿಗೆ ರಾಜಗುರುಗಳಾಗಿ ನೀವೇ ನಮಗೆ ಬರಬೇಕು ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಪ್ರಾರ್ಥನೆಯ ಮೇರೆಗೆ ಆ ಮಹಾನುಭಾವರು ಅಲ್ಲಿಂದ ಯಾತ್ರೆ ಮಾಡ್ಕೋತಾ ಈಗಿನ ಹಂಪಿ ಕ್ಷೇತ್ರಕ್ಕೆ ಅವರು ಬಂದು ಅಲ್ಲಿ ಬರ್ತಾರಂತೆ. ಬಂದ ಮೇಲೆ ಆ ಹಂಪಿ ಕ್ಷೇತ್ರ ಅಲ್ಲಿ ಹೇಗೆ ವ್ಯಾಸರಾಜರು ರಾಜಗುರುಗಳಾದರು. ರಾಜಗುರುಗಳಂದರೆ ಏನು ಅಂತಂದರೆ ರಾಜರಿಗೆ ಗುರುಗಳು. ಅಂದರೆ ರಾಜ ತಾನು ಕ್ಷತ್ರಿಯ, ರಾಜ ಅಂದರೆ ಕ್ಷತ್ರಿಯನೇ ಆಗಿರ್ತಾನೆ. ಆ ಕ್ಷತ್ರಿಯನಾದಂಥ ರಾಜ ಕಾಲಕಾಲಕ್ಕೆ ಮಾಡಬೇಕಾದಂತಹ ಕಾರ್ಯಗಳಲ್ಲಿ ಅವನಿಗೇನಿರಬೇಕು ಅಂತಂದರೆ ಬುದ್ಧಿ ಇರಬೇಕು, ಸರಿಯಾದಂತಹ ಜ್ಞಾನ ಸಂಪತ್ತು ಇರಬೇಕು. ಬರೇ ಧನ ಸಂಪತ್ತು ಇದ್ದರೆ ಮಾತ್ರ ರಾಜ ಆಗೋದಿಲ್ಲ. ಧನ ಸಂಪತ್ತು ಹಾಗೂ ವಿದ್ಯಾ ಸಂಪತ್ತು ಎರಡೂ ಇರಬೇಕು. ಅದೆರಡೂ ಇರಬೇಕು ಅಂತಂದರೆ ಆ ವಿದ್ಯೆಯನ್ನು ಉಪದೇಶ ಮಾಡುವಂಥವ್ರು ಇರಬೇಕು. ಯುದ್ಧವನ್ನು ಮಾಡುವಂಥ ಪ್ರಸಂಗ ಇರ್ತದೆ. ಆ ಯುದ್ಧ ಮಾಡಬೇಕೋ ಮಾಡಬಾರ್ದು, ಹೇಗೆ ಯುದ್ಧ ಮಾಡಬೇಕು, ಯಾವ ಕ್ರಮದಲ್ಲಿ ಯುದ್ಧ ಮಾಡಬೇಕು, ಏನು ಯುದ್ಧ ಮಾಡಬೇಕಂತ ಹೋಗಿ ಒಂದಿಷ್ಟು ಬಾಂಬ್ ಹಾಕಿಬಿಟ್ಟು ಎಲ್ಲ ಅವ್ರನ್ನ ಕೊಂದೋದಿದೆ, ಅವರನ್ನು ಹಾಳು ಮಾಡೋ ಜೊತೆಗೆ ಆ ಊರಿನಲ್ಲಿರ್ತಕ್ಕಂಥ ಒಳ್ಳೆಯ ಜನಗಳನ್ನು ಸಂಹಾರ ಮಾಡಿಬಿಡೋದು, ಎಲ್ಲರನ್ನ ಕೊಂದುಬಿಡೋದು, ಹೀಗೆ ಮಾಡಬಾರ್ದು. ಯಾರಿಂದ ಅಲ್ಲಿ ಅಪಚಾರಾದಿಗಳು ಆಗಿರ್ತದೆ, ಯಾರಿಂದ ತೊಂದರೆ ಉಂಟಾಗಿರ್ತದೆ ಅವನಿಗೆ ಬುದ್ಧಿ ಇದಾಗಬೇಕು, ಅವನಿಗೆ ಸರಿಯಾದಂಥ ಮಾರ್ಗದರ್ಶನ ಮಾಡಬೇಕು. ನೀ ಮಾಡಿದ ತಪ್ಪು ಅನ್ನುವಂಥ ಅರಿವೆ ಅವನಿಗಾಗಬೇಕು. ಆ ರೀತಿಯಾಗಿರ್ತಕ್ಕಂತಹ ಜ್ಞಾನವನ್ನು ಕೊಡಬೇಕು. ರಾಜನಿಗೆ ಏನಾಗ್ತದೆ ಅಂತಂದ್ರೆ ಕೆಲವೊಂದು ಸರಿ ಸಿಟ್ಟು ಬಂದಾಗ ನಮಗೆ ಬುದ್ಧಿ ಕೆಟ್ಟೋಗ್ತದೆ. ಏನು ಮಾಡಬೇಕಂತ ಆಲೋಚನೆ ಇರೋದಿಲ್ಲ. ಸಿಟ್ಟಿನಲ್ಲಿ ಯಾರ್ಯಾರನ್ನೋ ಬೈತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ, ಏನು ಮಾಡಬೇಕನ್ನುವಂಥ ತೋಚೋಲ್ಲ. ಆ ರೀತಿ ತೋಚದೇ ಇರುವಾಗ ಸರಿಯಾದಂಥ ಮಾರ್ಗದರ್ಶಕರಿರಬೇಕು. ಆ ಮಾರ್ಗದರ್ಶಕರಾಗಿ ವ್ಯಾಸರಾಜ ಗುರುಸಾರ್ವಭೌಮರು ಹೋಗಿದ್ದರಂತೆ. ಎಷ್ಟುವರೆಗೆ ಇದ್ದರು ಅಂತಂದರೆ ಆ ವಿಜಯನಗರ ಸಾಮ್ರಾಜ್ಯದ 6 ತಲೆಮಾರಿನವರೆಗೆ ಇವರೇ ರಾಜಗುರುಗಳಾಗಿದ್ದರಂತೆ. 6 ತಲೆಮಾರಿನವರೆಗೆ ಈ ಮಹಾನುಭಾವರು ಅವರಿಗೆ ಮಾರ್ಗದರ್ಶಕರಾಗಿ ಇದ್ದು ಕೊನೆಗೆ ಆ ಕೃಷ್ಣದೇವರಾಯ ಏನಿದ್ದಾನಲ್ಲ, ಕೃಷ್ಣದೇವರಾಯ ಯಾಕಿಷ್ಟು ಪ್ರಸಿದ್ಧಿಗೆ ಬಂದ, ಆ ಮನೆತನದಲ್ಲಿ ಬಂದಂಥ ಯಾರೂ ಕೂಡ ಅಷ್ಟು ಪ್ರಸಿದ್ಧಿಗೆ ಬರಲಿಲ್ಲ. ಕೃಷ್ಣದೇವರಾಯ ಮಾತ್ರ ಯಾಕೆ ಪ್ರಸಿದ್ಧಿಗೆ ಬಂದ ಅಂತಂದರೆ ಅವನಿಗೆ ವ್ಯಾಸರಾಜರ ಮೇಲೆ ಅಷ್ಟು ಭಕ್ತಿ ಇತ್ತು, ಅಷ್ಟು ಗುರುಭಕ್ತಿ ಇತ್ತು. ಒಂದ್ಸಲ ಯುದ್ಧ ಮಾಡುವಂಥ ಪ್ರಸಂಗದಲ್ಲಿ ಆ ಕ್ಷಣಕ್ಕೆ ಹೋಗೋದು, ಆ ಗುರುಗಳ ಹತ್ರ ಹೋಗೋದು, ಏನು ಮಾಡಲಿ ಅಂತ ಕೇಳೋದು, ಮತ್ತೆ ಬಂದು ಯುದ್ಧ ಮಾಡೋದು, ಯುದ್ಧ ಮಾಡೋದು, ಈ ರೀತಿ ಮಾಡ್ತಿದ್ದಂತೆ. ಅಂದರೆ ಎಷ್ಟು ಶ್ರದ್ಧೆ, ಎಷ್ಟು ಗುರುಭಕ್ತಿ ಇಲ್ಲದೆ ಹೋದರೆ ಈ ರೀತಿ ಮಾಡ್ತಾನೆ ಹೇಳ್ರಿ. ಅಷ್ಟು ಗುರುಭಕ್ತಿ ಇತ್ತು. ಆ ಕಾರಣಕ್ಕಾಗಿಯೇ ಆ ಕೃಷ್ಣದೇವರಾಯ ಅಷ್ಟು ಪ್ರಸಿದ್ಧಿಗೆ ಬಂದ. ಗುರುಗಳ ಹತ್ರ ನಾವು ಅಹಂಕಾರವನ್ನು ತೋರಬಾರ್ದು. ನಾನೇ ಇದು, ಅವನ ಹತ್ರ ಧನ ಸಂಪತ್ತು ಇತ್ತು ಅಂತಂದು ಇವರನ್ನು ಕಡೆಗಣಿಸೋದು ಎಷ್ಟೊತ್ತು ಹೇಳ್ರಿ. ಹಾಗೆ ಮಾಡಲಿಲ್ಲ ಗುರುಗಳು. ಅಂತ ರೀತಿಯಾಗಿ ಆ ಮಹಾನುಭಾವರ ಪಾದಕ್ಕೆ ಶರಣಾದ, ಅವರನ್ನು ಕೇಳಿದ ಮಹಾನುಭಾವ. ಅದಕ್ಕೋಸ್ಕರನೇ ಅವನಿಗೆ ಅಷ್ಟು ವಿಧವಾದಂತಹ ಕೀರ್ತಿ ಬಂತು. ಅಷ್ಟೇ ಅಲ್ಲ, ಒಂದ್ಸಲಿ ಆ ಕೃಷ್ಣದೇವರಾಯನಿಗೆ ಕುಯೋಗ ಉಂಟಾಗಿತ್ತು. ಆ ಸಿಂಹಾಸನದ ಮೇಲೆ ಅವನು ಕುಳಿತುಕೊಂಡ್ರೆ ಕ್ಷಣ ಮಾತ್ರದಲ್ಲಿ ಅವನು ಭಸ್ಮೀಭೂತನಾಗಿಬಿಡ್ತಾನೆ. ಆ ಪರಿಸ್ಥಿತಿ ಉಂಟಾಗಿತ್ತು ಅವನಿಗೆ. ಆ ಪರಿಸ್ಥಿತಿ ಉಂಟಾದಾಗ ಏನು ಮಾಡಬೇಕು ಅಂತ ತೋರಲಿಲ್ಲ. ಆವಾಗ ವ್ಯಾಸರಾಜ ಗುರುಸಾರ್ವಭೌಮರ ಹತ್ರ ಬಂದು, ಸ್ವಾಮಿ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ, ಏನು ಮಾಡಬೇಕು, ನೀ ಏನು ಚಿಂತೆ ಮಾಡಬೇಡ ಅಂತ ಅವರು ಶಾಟಿಯನ್ನು ತಗೊಂಡು ಆ ಸಿಂಹಾಸನದ ಮೇಲೆ ಹಾಕ್ತಾರಂತೆ. ಆ ಹಾಕಿದ ಕ್ಷಣದಲ್ಲೇ ಆ ಶಾಟಿ ಭಸ್ಮೀಭೂತವಾಗಿಬಿಡುತ್ತೆ. ಈಗ ನೀನು ಹೋಗಿ ಆ ಸಿಂಹಾಸನದ ಮೇಲೆ ಕೂತ್ಕೊಂಡು ನಿಂಗೆ ಯಾವುದೇ ವಿಧವಾದಂಥ ತೊಂದರೆ ಉಂಟಾಗೋದಿಲ್ಲ ಅಂತ ಹೇಳಿದ್ರಂತೆ. ಅದನ್ನು ಕಂಡು ಆ ಮಹಾನುಭಾವ, ಸ್ವಾಮಿ ಈ ಸಿಂಹಾಸನ ನನಗಾಗಿ ಮೀಸಲಾದದ್ದಲ್ಲೇ ಅಲ್ಲ, ಮಹಾನುಭಾವರಾದಂಥ ನಿಮಗೇ ಇದು ಇದ್ದು ಅಂತಂದು ಅವರನ್ನು ಆ ಸಿಂಹಾಸನದ ಮೇಲೆ ಕುಳಿಸಿ, ಕರ್ನಾಟಕದ ರಾಜರು ಅಂತಂದರೆ ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟರ್ ಯಾರು ಫಸ್ಟು ಅಂತಂದರೆ ವ್ಯಾಸರಾಜ ಗುರುಸಾರ್ವಭೌಮರು. ಅವರೇ ಮಿನಿಸ್ಟರ್, ಅವರೇ ರಾಜರು.
ಕರ್ನಾಟಕ ಸಿಂಹಾಸನ ಅಧೀಶ್ವರ ಅಂತ ಈ ರೀತಿಯಾಗಿ ಬಿರುದನ್ನು ಆವಾಗ ಆ ಮಹಾನುಭಾವರಿಗೆ ಆ ರಾಜ ಕೊಟ್ಟು ಅವರಿಗೆ ಮುತ್ತು ರತ್ನಗಳಿಂದ ಅಭಿಷೇಕವನ್ನು ಮಾಡಿದ್ನಂತೆ. ಇವಾಗ ನಾವು ಒಂದು ಶಾವಂತಿಗೆ ಹೂ ತಂದು ಅಭಿಷೇಕ ಮಾಡ್ಕೊಳ್ಳಿಕ್ಕೆ ಆ ಕೆ ಜಿ ಎಷ್ಟು 70 ರೂಪಾಯಿ ಅಂತಂದರೆ, ಅಯ್ಯೋ 70 ರೂಪಾಯಿ ಏನಪ್ಪ ಮೊನ್ನೆ 50 ಇತ್ತಲ್ಲ ಅಂತ ಕೇಳ್ತೀವಿ ನಾವು ಅವನಿಗೆ. ಅಂತಹ ಪರಿಸ್ಥಿತಿ ನಮ್ಮದು. ಮುತ್ತು ರತ್ನಗಳಿಂದ ಹಿಂಗೆ ಅಭಿಷೇಕ ಮಾಡಿದ್ನಂತೆ ಆ ಮಹಾನುಭಾವ ಕೃಷ್ಣದೇವರಾಯ. ಅವನ ರಾಜ್ಯದಲ್ಲಿ ಹೇಗಿತ್ತು ಅಂತಂದರೆ, ನಾವು ಈ ಬೆಂಗಳೂರು ಬಸವನಗುಡಿ ಹತ್ರ ಕಡಲೆಕಾಯಿ ಪರಿಶೀಲನೆ, ಇಲ್ಲಿ ಇಷ್ಟು ಕಡಲೆಕಾಯಿ, ಇಲ್ಲಿ ಇಷ್ಟು ಕಡಲೆಕಾಯಿ ಇರ್ತದಲ್ಲ, ಹಾಗೆ ಕಡಲೆಕಾಯಿ ಇದ್ದಂತೆ ಮುತ್ತು ರತ್ನ ಹವಳ ಮಾಣಿಕ್ಯ ವೈಡೂರ್ಯ ಗೋಮೇಧಿಕ ನೀಲಮಣಿ ಇತ್ಯಾದಿ ನವರತ್ನಗಳನ್ನೇ ಮಾರಾಟ ಮಾಡ್ತಿದ್ದರಂತೆ. ಆವಾಗ ರಾಜ್ಯದಲ್ಲಿ ಯಾರು ಕಳ್ಳರಿದ್ದಿಲ್ಲಂತೆ. ಇವಾಗ ಕಳ್ಳರೇ ರಾಜರಾಗ್ಬಿಟ್ಟಿದ್ದಾರೆ ಈ ಪರಿಸ್ಥಿತಿ. ಹಾಗಾಗಿ ಅಂತಹ ಕಾಲ ಇತ್ತು. ಆ ಕಾಲ, ಅಂತಹ ಕಾಲದಲ್ಲಿ ಆ ಮುತ್ತು ರತ್ನಗಳನ್ನು ಅಭಿಷೇಕ ಮಾಡಿದ ಮೇಲೆ ವ್ಯಾಸರಾಜರು ಬರೇ ವಿದ್ಯೆಯನ್ನು ಕೊಡ್ತಿದ್ದಿಲ್ಲಂತೆ, ಎಲ್ಲ ಜನಗಳಿಗೆ ತಮ್ಮ ಮುಂದಿನ ಜೀವನ ಸರಿಯಾಗಿ ಜೀವನ ನಡಿಬೇಕಲ್ಲ, ಎಷ್ಟೋ ಜನಗಳಿಗೆ ಜೀವನವನ್ನು ಉಂಟು ಮಾಡಿದ್ದಾರಂತೆ. ತಾವು ಮುಂದೆ ಬದುಕಲಿಕ್ಕೆ ಬೇಕಾದಂಥ ಬದುಕನ್ನು ಕೊಟ್ಟಿದ್ದಾರಂತೆ. ಆ ಕೊಡಬೇಕಾದಾಗ ಹಿಂಗಿರ್ತದಲ್ಲ, ಎಲ್ಲ ಬಿದ್ದಿರತಕ್ಕಂಥ ರತ್ನಗಳನ್ನು ಹೀಗೆ ಕೊಡ್ತಿದ್ದರಂತೆ. ಹೀಗೆ ಕೊಡಬೇಕಾದಾಗ ಅದು ಹೇಗಿತ್ತು ಅಂತ ಒಬ್ಬ ಸೋಮನಾಥ ಕವಿ ಹೇಳ್ತಾನಂತೆ. ಅವರು ವ್ಯಾಸರಾಜರು ಹೀಗೆ ರತ್ನವನ್ನು ತಗೊಂಡು ಹೀಗೆ ಕೊಡಬೇಕಾದಾಗ ಆ 5 ಬೆರಳು ತೋರಿಸ್ತಿತ್ತಂತೆ, ನಿನ್ನ ಮುಂದಿನ 5 ತಲೆಮಾರಿನವರೆಗೆ ನಿಂಗೆ ಯಾವುದೇ ವಿಧವಾದಂಥ ಸಂಪತ್ತಿನ ಕೊರತೆ ಇರೋದಿಲ್ಲ, ಇದೆಲ್ಲವನ್ನು ಕೂಡ ತಗೊಂಡು ನೀನು ಸಾಧನ ಅನುಷ್ಠಾನವನ್ನು ಮಾಡಿಕೊಂಡು ನಿಶ್ಚಿಂತವಾಗಿ ಎಲ್ಲೂ ಸಂಪಾದನೆ ಮಾಡಲಿಕ್ಕೆ ಎಲ್ಲೂ ಹೋಗಿ ಕಷ್ಟಪಡಬೇಡ, ಅಷ್ಟು ದುಡ್ಡು ನೀನು ಕೊಡ್ತಾ ಇದ್ದೀನಿ, 5 ತಲೆಮಾರಿನವರೆಗೆ ವಿಶೇಷವಾಗಿ ನೀನು ಸಾಧನೆಯನ್ನು ಮಾಡ್ಕೋ ಅಂತ ರೀತಿಯಾಗಿ ಹೇಳದಂತಿತ್ತಂತೆ. ಶ್ಲಾಘಾಕಂಪನ ಮೇಕಮೇವ ಶಿರಸಃ ಶ್ರೀವ್ಯಾಸ ಯೋಗೇಶಿತು ಮೇರೂಣಾಂ ಶತಮರ್ಹತಿ ಕ್ಷಿತಿತಲೇ ವಿದ್ಯಾ ಸುವಿದ್ಯಾವತಾಂ ಅಂತಂತಾರೆ ಸೋಮನಾಥ ಕವಿ. ಯದ್ಯಪಿ ಅವನು ಮಾಧ್ವ ಅಲ್ಲ, ಆದರೆ ಆ ಮಹಾನುಭಾವರ ಮಹಿಮೆಯನ್ನು ತಿಳಿದುಕೊಂಡು ಆ ರೀತಿಯಾಗಿ ಸ್ತೋತ್ರವನ್ನು ಆ ರಾಜ, ಆ ಕವಿ ಸೋಮನಾಥ ಕವಿ ಆ ರೀತಿಯಾಗಿ ಆ ಗುರುಗಳನ್ನು ಸ್ತೋತ್ರವನ್ನು ಮಾಡ್ತಾನಂತೆ. ಅಷ್ಟು ಪಾಂಡಿತ್ಯ, ಅಷ್ಟು ವಿಧವಾದಂತಹ ಅವರಲ್ಲಿ ವಿದ್ಯಾಸಂಪತ್ತು ಎಲ್ಲವೂ ಕೂಡ ಇತ್ತಂತೆ. ಎಷ್ಟು ಮಂದಿ ಅವರಿಗೆ ಶಿಷ್ಯರಿದ್ದರು ಅಂತಂದರೆ ಸುಮಾರು 70 ಜನ ಸನ್ಯಾಸ ಶಿಷ್ಯರೇ ಇದರಂತೆ. ನಾವು ಯಾರೋ ಒಬ್ಬರು ಗೃಹಸ್ಥ ಶಿಷ್ಯರು, ಬ್ರಹ್ಮಚಾರ್ಯ ಶಿಷ್ಯರು ಇರ್ತಾರೆ, ಒಬ್ಬರು ಇಬ್ಬರು ಶಿಷ್ಯರು ಇರ್ತಕ್ಕಂಥವ್ರು ಇರ್ತೀವಿ. 70 ಜನ ಸನ್ಯಾಸ ಶಿಷ್ಯರಿದ್ದರಂತೆ, ಪೀಠಾಧಿಪತಿಗಳು. ಈಗೇನು ರಾಯರ ಮಠದಲ್ಲಿ ರಾಯರ ಗುರುಗಳು ವಿಜಯೇಂದ್ರ ತೀರ್ಥರಿದ್ದಾರಲ್ಲ, ಆ ವಿಜಯೇಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಬಂದು ವಿಷ್ಣು ತೀರ್ಥರು ಅಂತ. ಆ ವಿಷ್ಣು ತೀರ್ಥರಿಗೆ ವಿದ್ಯೆಯನ್ನು ಕೊಟ್ಟವರು ಮತ್ತು ಆಶ್ರಮವನ್ನು ಕೊಟ್ಟ ಮಹಾನುಭಾವರೇ ಈ ವ್ಯಾಸರಾಜ ಗುರುಸಾರ್ವಭೌಮರು. ವಿದ್ಯೆಯನ್ನು ಧಾರೆ ಎರೆದು ಮತ್ತು ಆಶ್ರಮವನ್ನು ಕೊಟ್ಟ ಮೇಲೆ ಸುರೇಂದ್ರ ತೀರ್ಥರ ಅಪೇಕ್ಷೆ ಮೇರೆಗೆ ಅವರು ಬಂದು ಕೇಳಿಕೊಂಡಾಗ ಅವರ ಮಠಕ್ಕೆ ಈ ಮಹಾನುಭಾವರನ್ನು ಕಳಿಸಿ ಮುಂದೆ ಮಠ ಅಂತ ಅನ್ನೋದು ಮುಂದೆ ಬೆಳೀಲಿಕ್ಕಾಗಿ ಅನುಗ್ರಹ ಮಾಡಿರ್ತಕ್ಕಂಥ ಮಹಾನುಭಾವರು. ಸಂಪೂರ್ಣವಾದಂತಹ ವಾದ ಶ್ರೀಮದಾಚಾರ್ಯರ ಕಾಲದಲ್ಲಿ ಏನು ವಾದಗಳಿತ್ತಲ್ಲ, ವಾದವನ್ನು ಮಾಡಬೇಕು, ಪ್ರತಿವಾದವನ್ನು ಮಾಡಬೇಕು, ಮಧ್ವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕನ್ನುವಂಥ ಈ ಕಾರ್ಯಕ್ಕೆ ನಾಂದಿಯನ್ನು ಹಾಡಿರ್ತಕ್ಕಂತಹ ಕಾಲ ಅದು ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರ ಕಾಲ. ಅಂತಹ ಮಹಾನುಭಾವರು ಅವರು. ವಾದಿರಾಜ ಗುರುಸಾರ್ವಭೌಮರು ನಿನ್ನೆಯ ಆರಾಧನೆ, ನಿನ್ನೆ ಮಹಾನುಭಾವರಾದಂತಹ ವಾದಿರಾಜರು ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘ ಕರಾನ್, ತಪಸ್ಸು ಏನು ಮಹಾನುಭಾವರು ವಾದಿರಾಜರ ಗ್ರಂಥಗಳನ್ನು, ವಾದಿರಾಜರು ಮಾಡಿರತಕ್ಕಂಥ ಸ್ತೋತ್ರಗಳು, ದಶಾವತಾರ ಸ್ತುತಿರಿ. ಒಂದೇ ಒಂದು ದಶಾವತಾರ ಸ್ತುತಿಯನ್ನು ನೀವು ಅರ್ಥಾನುಸಂಧಾನ ಪೂರ್ವಕ ಅಲ್ಲ, ಜಸ್ಟ್ ಆ ಸ್ತೋತ್ರವನ್ನು ಪಾರಾಯಣ ಮಾಡಿರಿ ಸಾಕು. ಎಷ್ಟು ಕಷ್ಟ ಇದೆ ಗೊತ್ತಾ ಅದು. ಆ ಶ್ಲೋಕಗಳು, ಆ ವಾಕ್ಯಗಳು, ಆ ಶಬ್ದಗಳು ಎಲ್ಲ ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಇದೆ, ಅಷ್ಟೇ ಸುಂದರವಾಗಿದೆ. ಅದು ಹೇಗಿದೆ ಅಂತಂದರೆ ದಶಾವತಾರ ಸ್ತುತಿ ಕಬ್ಬಿನಂತೆ ಇದೆ. ಕಬ್ಬು ನೋಡ್ಲಿಕ್ಕೆ ಗಟ್ಟಿ, ಅದನ್ನು ತೆಗಿಲಿಕ್ಕೆ ಮಾಡಲಿಕ್ಕೆ ಕಷ್ಟ, ಆದರೆ ತಿಂದಷ್ಟ ಅಲ್ಲಿರ್ತಕ್ಕಂತಹ ಆ ಒಂದು ಮಧುರ ಸ್ವರ ಕುಡಿದಾದಂಗೆ ಆನಂದ ಉಂಟಾಗತ್ತೆ. ಹಾಗಿದೆ ವಾದಿರಾಜರ ಕೃತಿಗಳೆಲ್ಲ. ಹೇಗೆ ಅಂತಂದರೆ ಕಬ್ಬಿದ್ದಾಗೆ, ನೋಡ್ಲಿಕ್ಕೆ ಕಷ್ಟ ಅಷ್ಟೇ. ಅದನ್ನು ಆಸ್ವಾದನೆ ಮಾಡ್ತಾ 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 ಅಲ್ಲಿ ನಮಗೆ ವಿಶೇಷವಾದಂಥ ಮಾಧುರ್ಯ ಉಂಟಾಗುತ್ತೆ. ಅಂತಹ ಮಹಾನುಭಾವರು ಕೂಡ ವ್ಯಾಸರಾಜ ಗುರುಸಾರ್ವಭೌಮರ ಶಿಷ್ಯತ್ವವನ್ನು ಪಡೆದಂಥವರು. ಇಂತಿಂಥ ಪುರಂದರದಾಸರಿಗೆ ಪುರಂದರ ವಿಠಲ ಅನ್ನುವಂತಹ ಅಂಕಿತವನ್ನು ಕೊಟ್ಟಂತಹ ಮಹಾನುಭಾವರು. ಅವರಿಗೆ ದಾಸ ದೀಕ್ಷೆಯನ್ನು ಉಂಟು ಮಾಡಿ ಈಗೇನು ಸಂಗೀತ ಪಿತಾಮಹ ಅಂತ ಈ ರೀತಿಯಾಗಿ ದಾಸ ಸಾಹಿತ್ಯ ಅಂತ ಅನ್ನೋದು
ಚಲ್ತಾವಣೆಯಲ್ಲಿ ಬಂದಿದೆ, ದಾಸ ಸಾಹಿತ್ಯ ನಡೀತಾ ಇದೆ ಅಂತಂದರೆ ಅದು ವ್ಯಾಸರಾಜ ಗುರುಸಾರ್ವಭೌಮರು ಕೊಟ್ಟಿರತಕ್ಕಂತಹ ಭಿಕ್ಷೆ. ಆ ಮಹಾನುಭಾವರು ಆ ಸಂಗೀತ ಪಿತಾಮಹರಾದಂತಹ ಪುರಂದರದಾಸರಿಗೆ ದೀಕ್ಷೆಯನ್ನು ಕೊಟ್ಟು, ನೀವು ಮುಂದೆ ನಾವು ವೇದವ್ಯಾಸ ದೇವರು ರಚನೆ ಮಾಡಿರತಕ್ಕಂಥ ಶಾಸ್ತ್ರದಲ್ಲಿರ್ತಕ್ಕಂಥ ವಿಷಯವನ್ನು ನೀವು ಹಾಡಿನ ರೂಪದಲ್ಲಿ, ಕೃತಿಗಳ ರೂಪದಲ್ಲಿ ಜನರಿಗೆ ಮುಟ್ಟಿಸಬೇಕು ಅಂತ ಅವರು ಆಜ್ಞೆ ಮಾಡಿ ಕೊಟ್ಟಿದ್ದರಿಂದಲೇ ಇವಾಗ ಇಷ್ಟೆಲ್ಲ ಸಂಕೀರ್ತನೆಗಳು, ಸುಳಾದಿಗಳು, ಹಾಡುಗಳು, ಎಲ್ಲ ಸಂಕೀರ್ತನೆಗಳು ಬಂದಿರತಕ್ಕಂಥದ್ದು. ಕನಕದಾಸರು ಕೂಡ ಅವರ ಶಿಷ್ಯರು. ಎಲ್ಲ ಮಹಾನುಭಾವರು ಕೂಡ ಅಂದರೆ ಅವರಲ್ಲಿ ಎಷ್ಟು ಮಹಾತ್ಮೆ ಅಂತ ಅನ್ನೋದು ಇಲ್ಲದೆ ಹೋದರೆ ಇಷ್ಟೆಲ್ಲವರು ಕೂಡ ಅವರ ಶಿಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ಹೇಳ್ರಿ. ಅಂತಹ ಮಹಾನುಭಾವರು ಆ ವ್ಯಾಸರಾಜ ಗುರುಸಾರ್ವಭೌಮರು. ಅಂತಹ ಮಹಾನುಭಾವರ ನೆನೆಯೋದೇ, ಆ ಮಹಾನುಭಾವರ ಚರಿತ್ರೆಯನ್ನು ಕೇಳೋದೇನೆ ನಮಗೆ ಒಂದು ದೊಡ್ಡ ಸೌಭಾಗ್ಯ. ಎಷ್ಟು ಹೇಳಿದರೂ ಕೂಡ ಆ ಮಹಾನುಭಾವರ ಚರಿತ್ರೆ ಮುಗಿಯೋದಿಲ್ಲ. ಇನ್ನೂ ಸಿಕ್ಕಾಪಟ್ಟೆ ಇದೆ. ನಾನು ಎಲ್ಲ ನೋಟ್ ಮಾಡ್ಕೊಂಡು ಬಂದಿದ್ದೀನಿ, ಆದರೆ ಎಲ್ಲ ಹೇಳೋಕ್ಕೆ ಸಮಯ ಇಲ್ಲ. ಅಷ್ಟು ಮಹಾತ್ಮೆಯನ್ನು ಪಡೆದಂತಹ ಮಹಾನುಭಾವರು. ಅಂತಹ ಅವರನ್ನು ಗುರುಗಳಾಗಿ ಪಡೆದಂತಹವರು ನಮ್ಮದೇ ದೊಡ್ಡ ಸೌಭಾಗ್ಯ. ಜನ್ಮ ಜನ್ಮದಲ್ಲೂ ಕೂಡ ಇಂತಹ ಮಹಾನುಭಾವರು ನಮಗೆ ಗುರುಗಳಾಗಿ ಸಿಗಲಿ, ಅಂತಹ ಅವರ ಮಾರ್ಗದರ್ಶನ ನಮಗೆ ಯಾವಾಗಲೂ ಇರ್ತಿರಲಿ. ಅವರು ರಚನೆ ಮಾಡಿರತಕ್ಕಂಥ ಶಾಸ್ತ್ರಗಳು ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕಾ, ಮೇರು ಕೃತಿಗಳು ಅವೆಲ್ಲ ಮೇರು ಕೃತಿಗಳು. ಇವತ್ತಿಗೂ ಕೂಡ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಗ್ರಂಥವನ್ನು ಓದಬೇಕು ಅಂತಂದರೆ ಹೆದರ್ತಾರೆ. ಅಯ್ಯೋ ನ್ಯಾಯಾಮೃತನ, ಅಯ್ಯೋ ಚಂದ್ರಿಕಾನ, ಅಯ್ಯೋ ತರ್ಕತಾಂಡವನ, ಅಮ್ಮ ಸಿಕ್ಕಾಪಟ್ಟೆ ಕಷ್ಟ ಅದು, ಅಯ್ಯೋ ನಾ ಮಾಡಲ್ಲ ಅಂತನ್ನುವಂತಹ ಪರಿಸ್ಥಿತಿ ಇದೆ. ಅಷ್ಟು ಕಷ್ಟ ಇದೆ. ಅಂತಹ ಗ್ರಂಥಗಳನ್ನು ರಚನೆ ಮಾಡಿರತಕ್ಕಂಥ ಮಹಾನುಭಾವರು. ಅಂತಹ ಅವರ ನಾಮಸ್ಮರಣೆಯನ್ನು ಮಾಡ್ತಾ ಅಂಥವರು ಪ್ರತಿ ಜನ್ಮದಲ್ಲೂ ಕೂಡ ನಮಗೆ ಗುರುಗಳಾಗಿ ದೊರೆಯಲಿ. ಅವರ ಶಾಸ್ತ್ರಗಳು ನಮಗೆ ತಿಳಿಯುವಂತೆ ಆಗಲಿ. ಆ ಶಾಸ್ತ್ರಾರ್ಥ ವಿಚಾರಗಳು ತಿಳಿದು ಅವರ ಮಾರ್ಗದರ್ಶನದಲ್ಲಿ ಸಾಧನೆ ಅನುಷ್ಠಾನವನ್ನು ಮಾಡಿಕೊಂಡು ಆ ಪರಮಾತ್ಮನನ್ನು ಹೊಂದುವಂತಹ ಭಾಗ್ಯ ನಮಗೆ ಕೊಡಲಿ ಅಂತ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಏನು ಈ ಮಾಘ ಮಾಸ ಹಾಗೂ ಶಿಶಿರ ಋತು, ಮಾಘ ಮಾಸದಿಂದ ಹಿಡಿದುಕೊಂಡು ಫಾಲ್ಗುಣವರೆಗೆ ಎಲ್ಲ ಮಹಾನುಭಾವರ ಆರಾಧನೆಗಳು. ಮಾಘ ಫಾಲ್ಗುಣಗಳೇ ಹಾಗೆ. ಉತ್ತರಾಯಣದಲ್ಲಿ ವಿಶೇಷವಾಗಿ ಆ ಎಲ್ಲ ವಿಧವಾದಂಥ ಸತ್ಕರ್ಮಗಳಾಗ್ತದೆ. ಅಂತಹ ಕಾಲದಲ್ಲೇನೆ ಆ ಸತ್ಯಜ್ಞಾನ ತೀರ್ಥರು, ಅದೇ ರೀತಿಯಾಗಿ ಸುಧೀಂದ್ರ ತೀರ್ಥರು, ಪುರಂದರದಾಸರು, ಅದೇ ರೀತಿಯಾಗಿ ಸತ್ಯಬೋಧರು, ವಾದಿರಾಜರು, ವ್ಯಾಸರಾಜರು, ಸುಧೀಂದ್ರ ತೀರ್ಥರು, ಈ ಎಲ್ಲ ಮಹಾನುಭಾವರು ಕೂಡ ಆ ಬೃಂದಾವನವನ್ನು ಪ್ರವೇಶ ಮಾಡಿರತಕ್ಕಂಥ ದಿನಗಳು. ಅಂತಹ ಕಾಲದಲ್ಲಿ ಆ ಗುರುಗಳ ಅನುಗ್ರಹ ನಮ್ಮ ಮೇಲೆ ದೊರೀತಾ ಇರಲಿ ಅಂತ ರೀತಿಯ ಪ್ರಾರ್ಥನೆಯನ್ನು ಮಾಡ್ತಾ ಈ ಎರಡು ಮಾತುಗಳನ್ನು ಆ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಏನಾದರೂ ತಪ್ಪುಗಳಿದ್ದರೆ ಅದೆಲ್ಲವೂ ಕೂಡ ನನ್ನದು, ಗುಣಗಳೆಲ್ಲ ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂತಹ ಸತ್ಯಾತ್ಮತೀರ್ಥ ಶ್ರೀಪಾದಗಳು ಕೊಟ್ಟಂತಹ ಭಾಗ್ಯ ಅಂತ ರೀತಿ ತಿಳಿತಾ ಅದೆಲ್ಲವನ್ನೂ ಕೂಡ ಆ ಗುರುಗಳ ಪಾದಾರವಿಂದಗಳ ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.